ಹರೇ ಕೃಷ್ಣ. ಈಗ ಅನುವಾದವನ್ನು ಓದೋಣ. ಮಹತ್ವವನ್ನು ಇಲ್ಲಿ ಹೇಳ್ತಾರೆ ಪ್ರಭುಪಾದ. ಒಬ್ಬ ಭಕ್ತ ಭಕ್ತಿನಲ್ಲಿ ಹೋಗ್ಬೇಕಂದ್ರೆ ತುಂಬ ಮಹತ್ವ. ತುಳಸಿಯ ಎಲೆಗಳನ್ನು ಯಾವ ರೀತಿ ನಾವು ಭಗವಂತನಿಗೆ ಅರ್ಪಿಸಬೇಕನ್ನೋದು, ಭಗವಂತನ ಸೇವೆ ಯಾವ ರೀತಿ ಮಾಡಬೇಕು ತುಳಸಿ ಮಹಾರಾಣಿಯನ್ನು ಅಂತಂದು ಪ್ರಭುಪಾದಲ್ಲಿ ನಮಗೆ ಹೇಳಿಕೊಡ್ತಾರೆ. ಮತ್ತು ಒಬ್ಬ ಭಕ್ತನಾದವನು ದಿನಾಲು ಬೆಳಗ್ಗೆ ತುಳಸಿ ಮಹಾರಾಣಿಗೆ ನೀರನ್ನು ಹಾಕಬೇಕು. ಒಬ್ಬ ಭಕ್ತನಾದವನು ಏನು ಮಾಡ್ಬೇಕಂದ್ರೆ, ಇಲ್ಲಿ ಪ್ರಭುಪಾದ ಗುರುಗಳು ಹೇಳ್ತಾರ, ಭಕ್ತನಾದವನು ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಮಹಾರಾಣಿಗೆ ನೀರನ್ನು ಕೊಡಬೇಕು. ಮತ್ತು ಭಗವಂತನ ಪೂಜೆಗೋಸ್ಕರ ನಾವು ತುಳಸಿಯ ಎಲೆಗಳನ್ನು ಎಲ್ಲವನ್ನು ತೆಗೆದಿಟ್ಕೋಬೇಕು, ಸಂಗ್ರಹ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಭಕ್ತಿ ಸೇವೆಯಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಅಂತಂದು ಪ್ರಭುಪಾದಗಳು ಗುರುಗಳು ಹೇಳ್ತಾರೆ. ಮತ್ತು ನಾವು ತುಳಸಿ ಒಬ್ಬ ನಾಸ್ತಿಕರು ಬಂದು ಕೇಳ್ತಾರೆ. ಅವರು ಒಂದು ಟೀಕಿಸ್ತಾರೆ. ಒಬ್ಬ ನಾಸ್ತಿಕವಾದಂಥ ಒಬ್ಬ ಸ್ವಾಮಿ ಟೀಕಿಸ್ತಾರೆ. ಇದು ತುಳಸಿಗೆ ನೀರು ಹಾಕೋದ್ರಿಂದ ಏನು ಪ್ರಯೋಜನ ಅಂತಂತ ಕೇಳ್ತಾರೆ. ಮತ್ತು ತುಳಸಿ ನೀರು ಹಾಕೋದ್ರ ಬದಲು ನಾವು ಬದನೆ ಗಿಡಗಳಿಗೆ ನೀರು ಹಾಕಬೇಕು, ಅದರಿಂದ ಒಂದು ಪ್ರಯೋಜನ ಇದೆ ಅಂತಂದು ಹೇಳ್ತಾರೆ. ತುಳಸಿ ಗಿಡ ನೀರು ಹಾಕಿದರೆ ಏನು ಪ್ರಯೋಜನ? ನಾವು ಬದನೆಕಾಯಿ ಗಿಡಗಳಿಗೆ ನೀರು ಹಾಕಿದರೆ ಬದನೆಕಾಯಿ ಕೊಡ್ತದೆ. ತುಳಸಿ ನೀರು ಹಾಕಿದರೆ ಏನು ಪ್ರಯೋಜನ, ಏನು ಕೊಡ್ತದೆ ಅಂತಂದು ಆ ರೀತಿ ಕೇಳ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಇವರು ಹುಚ್ಚು ಪ್ರಾಣಿಗಳು ಅಂತಂತ ಹೇಳ್ತಾರೆ. ಇವರೆಲ್ಲರೂ ಹುಚ್ಚು ಪ್ರಾಣಿಗಳು. ಇವರು ಈ ರೀತಿ ಕೇಳಿ ಜನಸಾಮಾನ್ಯರ ಒಂದು ಶಿಕ್ಷಣವನ್ನು ಹಾಳು ಮಾಡ್ತಾರೆ ಅಂತಂದು ಪ್ರಭುಪಾದವರು ಹೇಳ್ತಾರೆ. ಯಾವಾಗಲೂ ಭಕ್ತಿನಲ್ಲಿ ಹೋಗ್ಬೇಕಾದ್ರೆ ಜನ ಇದೇ ರೀತಿ ಟೀಕಿಸ್ತಾ ಇರ್ತಾರೆ. ಆದರೆ ನಾವು ಭಕ್ತಿ ಶ್ರದ್ಧೆಯಿಂದ, ಗುರುಗಳ ಆಜ್ಞೆಯಿಂದ ನಾವು ಭಗವಂತನ ಸೇವೆ ಮಾಡ್ತಾ, ತುಳಸಿಯ ಸೇವೆ ಮಾಡ್ತಾ ನಾವು ಮುಂದೆ ಹೋಗಬೇಕು. ಭಕ್ತರಿಗೆ ಭಾಳಷ್ಟು ಸಂಕಟಗಳನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಈ ಭೌತಿಕ ಪ್ರಪಂಚದಲ್ಲಿ ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ನಾವು ಗುರುಗಳ ಆಶೀರ್ವಾದ ತಗೊಂಡು ಭಕ್ತಿನಲ್ಲಿ ಮುಂದೆ ಹೋಗಬೇಕು. ಮತ್ತು ಇಲ್ಲಿ ಪ್ರಭುಪಾದ ಗುರುಗಳು ಹೇಳ್ತಾರೆ, ಯಾವ ರೀತಿ ಈ ಹೂಗಳು ಮಂದಾರ, ಕುಂದ, ಇವೆಲ್ಲ ಒಂದು ಪಾರಿಜಾತ, ಇವೆಲ್ಲ ಎಷ್ಟು ಸುಗಂಧ ಭರಿತವಾದಂಥ ಹೂಗಳು. ಈ ಹೂಗಳು ಯಾವ ರೀತಿ ಪರಿಮಳ ಬೀರುತ್ತವೆ, ತುಂಬ ಚೆನ್ನಾಗಿ ಅವರು ಸುವಾಸನೆಯನ್ನು ಕೊಡ್ತೇವೆ ಆದರೆ ಅವುಗಳಿಗೆ ಅಸೂಯೆ ಅನ್ನೋದು ಇರಲ್ಲ ಅಂತ ಹೇಳ್ತಾರೆ ಇಲ್ಲಿ ಪ್ರಭುಪಾದ ಗುರುಗಳು. ವೈಕುಂಠ ಲೋಕದಲ್ಲಿ ಭಕ್ತರು ಇರ್ತಾರಲ್ಲ, ಎಲ್ಲ ಭಕ್ತರ ನಡುವೆ ಅವರೆಲ್ಲರಿಗೂ ಯಾರ ಮೇಲೇನೂ ದ್ವೇಷ ಇರಲ್ಲ, ಅಸೂಯೆ ಇರಲ್ಲ. ಇದು ಒಂದು ದೊಡ್ಡದು. ನಾವಿಲ್ಲಿ ಭಕ್ತಿ ಸೇವೆ ಮಾಡಬೇಕಾದ್ರೆ ನಮಗೆ ತುಂಬ ಇಂಪಾರ್ಟೆಂಟು. ನಾವು ಯಾರ ಬಗ್ಗೆನೂ ಅಸೂಯೆ ಪಡಬಾರ್ದು. ಇದರಲ್ಲಿ ಪ್ರಭುಪಾದ ಗುರುಗಳಿಂದ ನಾವು ತಿಳಿಬೇಕಾದದ್ದು, ಯಾವುದೇ ಆಗಲಿ ಭಕ್ತರು ಮುಂದೆ ಹೋಗ್ತಾ ಇರಬೇಕಾದ್ರೆ ಅವ್ರು ನೋಡಿ ನಾವು ಮೆಚ್ಕೋಬೇಕು, ಖುಷಿ ಪಡಬೇಕು. ಮತ್ತು ಭಗವಂತನಿಗೆ ಮತ್ತು ಗುರುಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಗುರುಗಳೇ, ನಮಗೂ ಈ ರೀತಿ ಭಕ್ತಿನಲ್ಲಿ ಹೋಗೋಕೆ ನಮಗೂ ಆಶೀರ್ವಾದಿಸ್ರಿ. ಅವರೆಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದಾರೆ, ನಮಗೂ ನಿಮ್ಮ ಪಾದಕಮಲಗಳ ಆಶೀರ್ವಾದ ಬೇಕು. ನಿಮ್ಮ ಪಾದದ ಧೂಳಿ ನಮ್ಮ ಶಿರದ ಮೇಲೆ ಇದ್ದರೆ ನಾವು ಭಕ್ತಿನಲ್ಲಿ ಮುಂದೆ ನಡೆಯಲು ಸಾಧ್ಯ. ಆ ಭಗವಂತನ ಪಾದಕಮಲಗಳ ಧೂಳಿ ಸಹಿತ ನಮಗೆ ತುಂಬ ಶ್ರೇಷ್ಠವಾದದ್ದು. ಅದರಿಂದ ನಾವು ಭಕ್ತಿನಲ್ಲಿ ಬೆಳಿತೀವಿ ಅಂತಂತು ನಾವು ಭಕ್ತರಾದವರು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಮತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲಿ ಹೇಳ್ತಾರೆ ಪ್ರಭುಪಾದ ಗುರುಗಳು, ಇವೆಲ್ಲ ಸುಂದರವಾದಂಥ ಮತ್ತು ಸುಗಂಧಭರಿತವಾದಂಥ ಹೂಗಳು. ಈ ಹೂಗಳು ತುಳಸಿ ಮಹಾರಾಣಿಯ ಒಂದು ತಪಸ್ಸಿನ ಪ್ರಜ್ಞೆ ತುಂಬ ಇದೆ ಇವರಿಗೆ ಅಂತಂದು ಹೇಳ್ತಾರೆ ಪ್ರಭುಪಾದ ಗುರುಗಳು. ತುಳಸಿ ಮಹಾರಾಣಿ ಎಷ್ಟು ಮಹತ್ವ ಅವರಿಗೆ ಗೊತ್ತಿದೆ. ಆ ಹೂಗಳು ಅಸೂಯೆನೂ ಪಡಲ್ಲ. ತುಳಸಿ ಮಹಾರಾಣಿ ನೋಡಿ, ಭಗವಂತ ಎಷ್ಟು ಸುಗಂಧಭರಿತವಾದ ಹೂಗಳನ್ನು ಅರ್ಪಿಸಿದರೂ ತುಳಸಿ ಎಲೆಗಳನ್ನೇ ತುಂಬ ಸ್ವೀಕರಿಸ್ತಾನೆ ಇಷ್ಟಪಟ್ಟು. ಭಗವಂತ ವೈಕುಂಠ ಲೋಕದಲ್ಲಿ ವಿಷ್ಣುಮೂರ್ತಿ ಭಗವಂತ ಏನು ಮಾಡ್ತಾನೆ, ತುಳಸಿ ದಳದಿಂದ ಮಾಡಿದಂಥ ಆಹಾರವನ್ನು ಧರಿಸುತ್ತಾನೆ. ಹೂವಿನ ಹಾರಕ್ಕಿಂತ ಭಗವಂತನಿಗೆ ತುಳಸಿ ಹಾರನೇ ತುಂಬ ಇಷ್ಟವಾದ, ತುಂಬ ಪ್ರೀತಿಯಿಂದ ಭಗವಂತ ಸ್ವೀಕರಿಸುತ್ತಾನೆ. ಮತ್ತು ಹೂಗಳು, ಸುಗಂಧಭರಿತವಾದಂಥ ಹೂಗಳಿದಾವಲ್ಲ, ಅವೆಲ್ಲ ಏನು ಅವೆಲ್ಲ ಮಾತಾಡ್ತೇವಂತೆ. ಎಲ್ಲ ಹೂಗಳು ಮಾತಾಡ್ತೇವೆ, ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ, ಎಷ್ಟು ಸುಂದರವಾಗಿದ್ದೀವಿ, ನಾವು ಎಷ್ಟು ಸುವಾಸನೆ ಎಷ್ಟು ಬೀರ್ತೀವಿ. ಆದರೂ ಸಹಿತ ಕೃಷ್ಣನಿಗೆ ಎಷ್ಟು ತುಳಸಿನೇ ಇಷ್ಟ, ತುಳಸಿ ದಳಗಳೇ ಇಷ್ಟ ಅಂತಂದು ಅವೆಲ್ಲ ಒಂದಕ್ಕೊಂದು ಮಾತಾಡ್ತೇವೆ. ಆದರೆ ಅವರು ಅಸೂಯೆ ಅಂತೂ ಪಡೋದೇ ಇಲ್ಲ. ಈ ಅಸೂಯೆ ಪಡದೇ ಇರತಕ್ಕಂಥ ಭಾವನೆ
ಭಾವನೆ ಭಗವಂತನಿಗೆ ತುಂಬ ಇಷ್ಟವಾದದ್ದು. ಭಗವಂತ ಭಗವದ್ಗೀತೆಯಲ್ಲಿ, ಭಾಗವತನಲ್ಲಿ, ಬಹಳಷ್ಟು ಕಥೆಗಳಲ್ಲಿ ಎಲ್ಲದರಲ್ಲೂ ಭಗವಂತ ಅಸೂಯೆ ಇರಲಾರ್ದವ್ರನ್ನ ತುಂಬ ಇಷ್ಟಪಡ್ತಾನೆ. ಯಾರು ಅಸೂಯೆ ರಹಿತರಾಗಿರ್ತಾರಲ್ಲ ಅವರನ್ನು ಭಕ್ತ ತುಂಬ ಪ್ರೀತಿಯಿಂದ ಅವರಿಗೆ ಆಶೀರ್ವದಿಸ್ತಾನೆ ಮತ್ತು ತನ್ನ ಕಡೆಗೆ ಕರ್ಕೊಳ್ತಾನೆ ಭಗವಂತ ಅನ್ನೋ ಕರುಣಾಮಯಿ ಭಗವಂತ ಅಂತಂದು ನಾವಿಲ್ಲಿ ತಿಳ್ಕೊಬೇಕು. ನಾವೆಲ್ಲರೂ ದಿನಾಲೂ ತುಳಸಿ ಮಾರಣಿಗೆ ನೀರನ್ನು ಕೊಡಬೇಕು, ತುಳಸಿಯ ಪ್ರದಕ್ಷಿಣೆ ಪೂಜೆ ಮಾಡಬೇಕು. ತುಳಸಿ ಸೇವನ್ನು ಭಗವಂತನಿಗೋಸ್ಕರ ತುಳಸಿ ಎಲೆಗಳನ್ನು ತೆಗೆದಿಟ್ಟು ಭಗವಂತನಿಗೆ ಪಾದ ಕಮಲಗಳಿಗೆ ಹಚ್ಚಬೇಕು. ಇದರಿಂದ ಎಷ್ಟೋ ಪುಣ್ಯ. ಮತ್ತು ಯಾರು ತುಳಸಿಯನ್ನು ನೋಡ್ತಾರಲ್ಲ, ತುಳಸಿಯನ್ನು ನೋಡಿದ್ರಿಂದನೇ ಎಷ್ಟೋ ಪಾಪಗಳು ಕಳೆದು ಹೋಗುತ್ತವೆ. ಮನುಷ್ಯರ ಜೀವನದಲ್ಲಿ ತುಳಸಿಯನ್ನು ನೋಡಿದ್ರೇ ಎಷ್ಟೋ ಪಾಪಗಳು ನಾಶವಾಗಿ ಹೋಗ್ತವೆ. ಮತ್ತು ತುಳಸಿ ಎಲೆಗಳನ್ನು ಭಗವಂತನ ಭೋಗ ಹಚ್ಚಬೇಕಾದ್ರೂ ನಾವು ತುಳಸಿಯನ್ನು ಯೂಸ್ ಮಾಡ್ತೀವಿ, ಹೌದಿಲ್ಲ? ತುಳಸಿಯನ್ನು ಯೂಸ್ ಮಾಡ್ತೀವಿ. ಮತ್ತು ಭಗವಂತನ ಒಂದು ಸೇವೆಗೆ ಭೋಗ ಹಚ್ಚಬೇಕಾದ್ರೂ ತುಳಸಿ ಎಲೆ, ಮತ್ತು ಭಗವಂತನ ಒಂದು ಎಷ್ಟೇ ರುಚಿಕರವಾದಂಥ ಎಷ್ಟೇ ಐಟಮ್ಸ್ ಮಾಡಿದರೂ ತುಳಸಿ ದಳ ಇರಲಿಲ್ಲ ಅಂದರೆ ಭಗವಂತ ಸ್ವೀಕಾರ ಮಾಡಲ್ಲ. ಎಂಥ ಭೋಗ ಮಾಡಿದ್ರೂ ಭಗವಂತ ಸ್ವೀಕಾರ ಮಾಡಲ್ಲ. ಅಂದರೆ ತುಳಸಿ ಮಹಣೆ ತುಂಬ ಮಹತ್ವ ತುಂಬ ಇದೆ, ನಾವೆಲ್ಲರೂ ತಿಳ್ಕೋಬೇಕು. ಮತ್ತು ತುಳಸಿ ಮಾಲೆಯನ್ನು ಸಹಿತ ನಾವು ಕೊರಳಲ್ಲಿ ಧರಿಸಿರ್ತೀವಿ ಮತ್ತು ತುಳಸಿ ಮಾಲೆಯಿಂದ ನಾವು ಜಪನೂ ಮಾಡ್ತೀವಿ. ಅದಕ್ಕೆ ತುಳಸಿಯ ಮಹತ್ವ ತುಂಬ ಇದೆ. ಇಲ್ಲಿ ಪ್ರಭುಪಾದ ಗುರುಗಳು ಇಲ್ಲಿ ಮೇಯ್ನಾಗಿ ಪ್ರಭುಪಾದ ಗುರುಗಳು ಏನು ಹೇಳ್ತಾರೆ ಅಂದರೆ, ತುಳಸಿಯ ಮಹತ್ವ ತುಂಬ ಇದೆ. ಎಲ್ಲರೂ ಭಕ್ತರು ಇದನ್ನು ಇದನ್ನೆಲ್ಲ ನಾವು ನಿತ್ಯದ ಅಳವಡಿಕೆಯಾಗಿ ಮಾಡ್ಕೋಬೇಕು. ತುಳಸಿ ಇಲ್ಲದೆ ನಾವು ಭಕ್ತಿನಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತುಳಸಿ ಮಾರಾಣಿ ತುಂಬ ಶ್ರೇಷ್ಠವಾದಳು ಅಂತಂದು ನಾವು ಇಲ್ಲಿ ತಿಳ್ಕೋಬೇಕು. ಮತ್ತು ಭಗವಂತ ಎಲ್ಲ ಹೂಗಳಂತನೂ ತುಳಸಿ ಮಹಾರಾಣಿಗೆ ಇಷ್ಟಪಡ್ತಾನೆ. ಆದರೆ ನಾವು ತುಳಸಿ ಮಹಾರಾಣಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಬೇಕು. ತುಳಸಿ ಮಹಾರಾಣಿ ಶಾಸ್ತ್ರಗಳಲ್ಲಿ ಹೇಳ್ತದ, ತುಳಸಿ ಮಹಾರಾಣಿ ನಿಜವಾದ ಒಂದು ಹೆಸರು ವೃಂದಾದೇವಿ ಅಂತಿದೆ. ವೃಂದಾದೇವಿ ಆ ವೃಂದಾದೇವಿ ಯಾವ ರೀತಿ ಅವರು ಹುಡ್ತಾರೆ ಮತ್ತು ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ತಿಳಿದುಕೊಳ್ಳೋಣ ಅಂತ ನಾನು ಹೇಳ್ತೀನಿ. ಮತ್ತು ವೃಂದಾದೇವಿ ಏನು ಮಾಡ್ತಾರೆ, ಯಾವ ರೀತಿ ಇದಾಗ್ತಾರೆ ಅಂದರೆ, ಕೇದಾರ ಅನ್ನೋ ಒಬ್ಬ ರಾಜ ಇರ್ತಾನೆ. ಕೇದಾರ ಅನ್ನೋ ರಾಜ ಅವರು ಪುಣ್ಯವಂತರಾಗಿರ್ತಾರೆ, ಪುಣ್ಯಶಾಲಿಗಳು ಮತ್ತು ಒಳ್ಳೆಯವರಿರ್ತಾರೆ. ರಾಜ ಅವರಿಗೆ ಮಕ್ಕಳಾಗಿರಲ್ಲ. ಅವರು ಏನು ಮಾಡ್ತಾರೆ, ಭಗವಂತನ ತಪಸ್ಸು ಮಾಡ್ತಾರೆ. ಅವರು 60,000 ವರ್ಷಗಳು ತಪಸ್ಸು ಮಾಡ್ತಾರೆ. 60 ವರ್ಷ ತಪಸ್ಸು ಮಾಡಬೇಕಾದ್ರೆ ಭಗವಂತ ಅವರ ಒಂದು ತಪಸ್ಸನ್ನು ನೋಡಿ, ಅವರ ಭಕ್ತಿಯನ್ನು, ಅವರ ಶ್ರದ್ಧೆಯನ್ನು ನೋಡಿ ಪ್ರತ್ಯಕ್ಷ ಆಗಿ ಭಗವಂತ ಕೇಳ್ತಾನೆ, ನಿನಗೇನು ಬೇಕು ವರ ಕೇಳು ಅಂತಂದಾಗ, ಆವಾಗ ಈ ಕೇದಾರ ರಾಜ ಹೇಳ್ತಾರ, ನನಗೆ ನಿನ್ನನ್ನು ಭಕ್ತಿ ಮಾಡ್ತಕ್ಕಂಥ ಒಬ್ಬ ಮಗಳನ್ನು ನನಗೆ ಕೊಡು ಅಂತಂತ ಕೇಳ್ತಾರೆ. ನಿನ್ನ ಭಕ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಮಗಳನ್ನು ನನಗೆ ಕೊಡು ಅಂತ ಕೇಳಿದಾಗ ಆವಾಗ ಭಗವಂತ ಆಯಿತು ಅಂತಂದು ಹೇಳ್ತಾರೆ. ಅವರಿಗೆ ಆಶೀರ್ವಾದ ಮಾಡ್ತಾರೆ, ಆಯಿತು ಅಂತೇಳಿ. ನಂತರ ಕೇದಾರ ರಾಜನ ಮಗಳಾಗಿ ವೃಂದಾದೇವಿ ಹುಟ್ಟುತ್ತಾರೆ. ಕೇದಾರ ರಾಜನ ಮಗಳಾಗಿ ವೃಂದಾದೇವಿ ಹುಟ್ಟುತ್ತಾರೆ. ಅವಾಗ ಹುಟ್ಟಿದ ತಕ್ಷಣ ಹುಟ್ಟಿದ ಮೇಲೆ ಅವರು ಸಹಿತ 60,000 ವರ್ಷಗಳು ಅವರು ಸಹಿತ ತಪಸ್ಸು ಮಾಡ್ತಾರೆ, ಕಠಿಣ ತಪಸ್ಸು ಮಾಡ್ತಾರೆ. ಅಷ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತಾರೆ. ಮಾಡಬೇಕಾದ್ರೆ ಭಗವಂತ ಅವರ ತಪಸ್ಸನ್ನು ನೋಡಿ ಅವರಿಗೆ ಆಶೀರ್ವದಿಸಲು ಬಂದು ಕೇಳ್ತಾರೆ, ನಿನಗೇನು ಬೇಕು ಅಂತಂತ ಕೇಳ್ತಾರೆ ತುಳಸಿ ಮಹಾರಾಣಿಗೆ. ಆವಾಗ ತುಳಸಿ ಮಹಾರಾಣಿ ಹೇಳ್ತಾರೆ ಭಗವಂತನಿಗೆ, ಹೇ ಭಗವಂತ, ನನಗೆ ಗೋಲೋಕ ವೃಂದಾವನದಲ್ಲಿ ಗೋಪಿಕೆಯರು ಮತ್ತು ರಾಧಾರಾಣಿಯ ಸಹಚರಿಯಾಗಿರ್ಬೇಕಂತಂದು ನನ್ನ ಇಚ್ಛೆ ಇದೆ ಅಂತಂದು ಅವ್ರು ಹೇಳ್ತಾರೆ. ಅವಾಗ ಹೇಳಬೇಕಾದ್ರೆ ಭಗವಂತ ಆಯಿತು ಅಂತಂದು ತಥಾಸ್ತು ಅಂತ ಹೇಳ್ತಾರೆ. ಮತ್ತು ಅವರು ಭಗವಂತ ಏನು ಮಾಡ್ತಾರೆ, ಕೇದಾರ ರಾಜ ಮತ್ತು ವೃಂದಾದೇವಿಯನ್ನು ಇಬ್ಬರನ್ನು ಕರೆದುಕೊಂಡು ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಾದ್ರೆ ಹೋಗಿದ ನಂತರ ಅಲ್ಲಿ ತುಳಸಿ ಮಹಾರಾಣಿ ವೃಂದಾದೇವಿ ಏನು ಮಾಡ್ತಾರೆ ಅಂತಂದರೆ, ದಿನಾಲು ಭಗವಂತನ ಸೇವೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಮಾಡ್ತಾ ಇರಬೇಕಾದ್ರೆ ಒಂದು ಸಾರಿ ಅಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ರಾಸಲೀಲೆ ನಡೀತದೆ. ಒಂದು ಸಾರಿ ರಾಸಲೀಲೆ ನಡಿಬೇಕಾದ್ರೆ ಅಲ್ಲಿ ಭಗವಂತ ಗೋಪಿಕಾಸ್ತ್ರೀಯರೊಡನೆ ರಾಸಲೀಲೆ ನಡಿಬೇಕಾದ್ರೆ ವೃಂದಾದೇವಿ ಏನು ಮಾಡ್ತಾರೆ, ಭಗವಂತನ ಒಂದು ದಿವ್ಯ ಮಂಗಳವಾದ ಸ್ವರೂಪವನ್ನು ನೋಡ್ತಾರೆ. ದಿವ್ಯ ಮಂಗಳವಾದ ಸ್ವರೂಪ ನೋಡಿ ಅವರಿಗೆ ತಡಿಲಿಕ್ಕೆ ಆಗಲ್ಲ. ಅವರು ಏನು ಮಾಡ್ತಾರೆ, ಮೂರ್ಛೆ ಹೋಗಿ ಬೀಳ್ತಾರೆ, ಕೆಳಗಡೆ ಬೀಳ್ತಾರೆ ವೃಂದಾದೇವಿ. ಬೀಳತಕ್ಕಂಥ ಒಂದು ಸ್ಥಳದಲ್ಲಿ ಆ ಕ್ಷಣನೇ ಭಗವಂತ ಹೋಗಿ ಅವರನ್ನು ಅಪ್ಪಿಕೊಳ್ತಾನೆ. ಭಗವಂತ ಕರುಣಾಮಯಿ ಇರ್ತಾನೆ. ಭಗವಂತ ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು
ಆ ಅಪಗುಣದನ್ನು ಅದೊಂದು ಆ ಒಂದು ಸ್ಥಿತಿಯನ್ನು ಅದೇ ತಕ್ಷಣ ರಾಧಾರಾಣಿ ನೋಡ್ತಾರೆ. ಆ ರಾಧಾರಾಣಿ ನೋಡಿ ರಾಧಾರಾಣಿಗೆ ತುಂಬ ಕೋಪ ಬರುತ್ತೆ. ಅವರಿಗೆ ಕೋಪ ಬಂದು ಅವ್ರು ಏನು ಮಾಡ್ತಾರೆ, ವೃಂದಾದೇವಿಗೆ ಶಾಪ ಕೊಡ್ತಾರೆ. ವೃಂದಾದೇವಿಗೆ ಶಾಪ ಕೊಡ್ತಾರೆ, ನೀನು ಭೂಲೋಕದಲ್ಲಿ ಹುಟ್ಟುತ್ತೀ ಅಂತ ಹೇಳ್ತಾರೆ, ನೀನು ಭೂಲೋಕದಲ್ಲಿ ಹುಡ್ತೀಯ ಅಂತಂದು ವೃಂದಾದೇವಿ ಹೇಳ್ತಾರೆ. ವೃಂದಾದೇವಿಗೆ ತುಂಬ ದುಃಖ ಆಗ್ತದೆ. ವೃಂದಾದೇವಿ ಏನು ಮಾಡ್ತಾರೆ, ಅಳ್ತಾ ಹೋಗ್ತಾ ಇರ್ತಾರೆ. ಹಂಗೆ ಅಳ್ತಾ ದುಃಖದಿಂದ ಹೋಗ್ತಾ ಇರ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಹೋಗಿ ಕೃಷ್ಣ ಹೇಳ್ತಾನೆ, ನೋಡು ನೀನು ಅಳಬೇಡ, ನೀನು ದುಃಖಿಸ್ಬೇಡ, ನೀನು ಮುಂದೆ ನನ್ನ ಒಂದು ಚತುರ್ಭುಜ ರೂಪದಲ್ಲಿ ನೀನು ನನ್ನನ್ನು ಪತಿಯಾಗಿ ಪಡಿತೀಯ, ನೀನು ಅಳೋದಕ್ಕೆ ಏನೂ ಕಾರಣವಿಲ್ಲ, ಏನೂ ಆಗಲ್ಲ ಅಂತಂದು ಅವರು ತುಳಸಿ ವೃಂದಾದೇವಿ ಹೇಳ್ತಾರೆ. ಅಲ್ಲಿಗೆ ತುಳಸಿ ಅವಾಗೆ ಅವ್ರೇನಾಗ್ತಾರೆ, ವೃಂದಾದೇವಿ ನೆಕ್ಸ್ಟ್ ಅವರು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬರೋದನ್ನು ಒಂದು ಕಾರಣ, ನಮ್ಮಂಥ ಬದ್ಧ ಆತ್ಮರನ್ನು ಉದ್ಧರಿಸಲು ಬೃಂದಾದೇವಿ ಬರ್ತಾರೆ. ಅವರು ನಮಗೆ ಭಕ್ತಿಯನ್ನು ಕೊಡಲು ಬರ್ತಾರೆ. ಭಗವಂತನ ಸೇವೆ ಯಾವ ರೀತಿ ಮಾಡಬೇಕನ್ನೋದಕ್ಕೆ ಅವರೊಂದು ನಮಗೆ ನಿದರ್ಶನ ಅಂತ ನಾವು ತಿಳ್ಕೊಬೇಕಿಲ್ಲಿ. ನೆಕ್ಸ್ಟ್ ಅವ್ರೇನು ಮಾಡ್ತಾರೆ, ಒಂದು ನಿಮಿಷ, ಅವರು ನೆಕ್ಸ್ಟು ವೃಂದಾದೇವಿ ಕುಶಧ್ವಜ ಧರ್ಮಧ್ವಜ ಅಂತಂದು ಇವರು ಇರ್ತಾರೆ. ಅವರು ವಿಷ್ಣು ಭಕ್ತರು. ಅವರು ಯಾವಾಗಲೂ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥ ಭಕ್ತರು. ಅವರ ಇಚ್ಛೆ ಆಗಿರ್ತದೆ, ಲಕ್ಷ್ಮೀ ದೇವಿ ನಮ್ಮ ರಾಜ್ಯದಲ್ಲಿ ಬರಬೇಕು ಅಂತಂದು ಅವರ ಇಚ್ಛೆ ಇರ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕೇಳ್ತಾರೆ. ಲಕ್ಷ್ಮೀ ದೇವಿ ಒಂದು ತಪಸ್ಸನ್ನು ಮಾಡ್ತಾರೆ ಅವರಿಬ್ಬರು. ಲಕ್ಷ್ಮೀ ದೇವಿ ತಪಸ್ಸು ಮಾಡಿ ಲಕ್ಷ್ಮೀ ದೇವಿ ಅವರಿಗೆ ಒಂದು ವರವನ್ನು ಕೊಡಲಿಕ್ಕೆ ಬರ್ತಾರೆ. ಲಕ್ಷ್ಮೀ ದೇವಿಗೆ ಹೇಳ್ತಾರೆ, ಲಕ್ಷ್ಮೀ ದೇವಿ ನೀವೇ ನಮ್ಮ ಮಗಳಾಗಿ ಬರಬೇಕು ಅಂತ ಹೇಳಿದಾಗ ಅವರು ಆಯಿತು ಅಂತಂದು ಲಕ್ಷ್ಮೀ ದೇವಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ನೆಕ್ಸ್ಟು ಲಕ್ಷ್ಮೀ ದೇವಿ ಏನು ಮಾಡ್ತಾರೆ ಅಂತಂದರೆ, ಧರ್ಮಧ್ವಜನ ಹೆಂಡತಿ ಮಾಧವಿ ಅಂತ ಇರ್ತಾರೆ, ಅವರ ಗರ್ಭದಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಅವರು ಪ್ರವೇಶ ಮಾಡಿದ ತಕ್ಷಣ ಅವರು ಮತ್ತೆ ಏನಾಗುತ್ತೆ ಅಂತಂದರೆ, ವೃಂದಾದೇವಿ ಸಹಿತ ಮಾಧವಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ. ವಿಸ್ತರಣೆ, ಲಕ್ಷ್ಮೀ ದೇವಿಯ ಒಂದು ವಿಸ್ತರಣೆ ಅಂತ ನಾವು ಇಲ್ಲಿ ತಿಳ್ಕೊಬೇಕು. ಇದು ಈ ರೀತಿ ಆಗುತ್ತೆ. ಲಕ್ಷ್ಮೀ ದೇವಿಯ ಒಂದು ವರದಿಂದ ಅವರು ಮಾಧವಿಯ ಗರ್ಭದಲ್ಲಿ ಹೋಗ್ತಾರೆ. ಇದಾದ ನಂತರ ಏನಾಗ್ತದೆ ಅಂತಂದರೆ, ಅವರು ಒಂದು ದಿವ್ಯ ಯುಗ ತನಕನೂ ಅವರು ಗರ್ಭದಲ್ಲಿ ಇರ್ತಾರೆ. ಒಂದು ದಿವ್ಯ ಯುಗಗಳು, 4 ಯುಗಗಳು ಸೇರಿದರೆ ಒಂದು ದಿವ್ಯ ಯುಗ ಆಗುತ್ತೆ. ಆ ಒಂದು ದಿವ್ಯ ಯುಗದಲ್ಲಿ ಅವರು ಮಾಧವಿಯ ಗರ್ಭದಲ್ಲಿ ಇರ್ತಾರೆ. ಎಲ್ಲರೂ ಅವರ ಒಂದು ಸೌಂದರ್ಯ ತುಂಬ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ಯಾರದು? ಮಾಧವಿದು. ಯಾಕಂದರೆ ಒಳಗಡೆ ಸಾಕ್ಷಾತ್ ಲಕ್ಷ್ಮಿ ವೃಂದಾದೇವಿ ಇರ್ತಾರೆ. ಅದಕ್ಕೋಸ್ಕರ ಅವರ ಸೌಂದರ್ಯ ದಿನಕ್ಕೂ ಹೆಚ್ಚುತ್ತಾ ಹೋಗ್ತದೆ. ಜನರೆಲ್ಲ ನೋಡ್ತಾರೆ, ಎಷ್ಟು ಸೌಂದರ್ಯವತಿಯಾಗಿ ಕಾಣ್ತಾರೆ, ಎಷ್ಟು ಇದ್ದಾರೆ ಇವರಿಗೆ, ನೆಕ್ಸ್ಟ್ ಲಕ್ಷ್ಮೀ ದೇವಿನೇ ಹುಟ್ಟಾಳೆ ಅಂತ ಅವರೆಲ್ಲ ಭಾವನೆಗಳು ಇರ್ತದೆ. ಆಮೇಲೆ ಏನಾಗ್ತದೆ, ಅವರು ಎಷ್ಟೋ ವರ್ಷಗಳ ನಂತರ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಅವ್ರೇನು ಮಾಡ್ತಾರೆ, ಅವರು ಶಿಶು ರೂಪದಲ್ಲಿ ಬರಲ್ಲ, ಅವರು ಒಂದು ಸ್ತ್ರೀ ರೂಪದಲ್ಲಿ ಬರ್ತಾರೆ. ವೃಂದಾದೇವಿ ಸ್ತ್ರೀ ರೂಪದಲ್ಲಿ ಬಂದು ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಅವರು ತುಂಬ ತಪಸ್ಸನ್ನು ಮಾಡ್ತಾರೆ. ಎಷ್ಟೋ ವರ್ಷಗಳ ನಂತರ ಅವರು ತಪಸ್ಸನ್ನು ಮಾಡ್ತಾರೆ. ಯಾಕೆ ಈ ರೀತಿ ಬಂದ ತಕ್ಷಣ ಅವರು ಸ್ತ್ರೀರೂಪ ಆದರು, ಯಾಕೆ ತಪಸ್ಸಿಗೆ ಹೋದರು ಅಂತ ನಾವು ಕೇಳ್ಬೋದು. ಯಾಕಂದರೆ ಅವರು ಭಗವಂತನ ನಿತ್ಯ ಪಾರ್ಷದವರು. ಅವರಿಗೆ ಹಿಂದಿನ ಎಷ್ಟು ಜನ್ಮಗಳೆಲ್ಲ ನೆನಪಿರುತ್ತವೆ. ಭಗವಂತನ ಒಂದು ದಯದಿಂದ ಅವರಿಗೆ ಎಲ್ಲ ನೆನಪಿರ್ತದೆ, ನಮಗೆ ನೆನಪಿರಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಎಷ್ಟೊಂದು ತಪಸ್ಸು ಮಾಡ್ತಾರೆ. ಅವರು 1,00,000 ವರ್ಷ ತಪಸ್ಸು ಮಾಡ್ತಾರೆ. ಯಾರು? ವೃಂದಾದೇವಿ 1,00,000 ವರ್ಷ ತಪಸ್ಸು ಮಾಡ್ತಾರೆ. ಮತ್ತು ಅವರು 1 ವರ್ಷ ಮಾಡಬೇಕಾದ್ರೆ ಅವರು 20,000 ವರ್ಷಗಳವರು ನೀರು, ಹಣ್ಣು ಅದನ್ನು ತಗೊಳ್ತಾರೆ. ಅದನ್ನೇ ತಗೊಂಡು ಅದನ್ನೇ ಸ್ವೀಕಾರ ಮಾಡಿ ಅವರು ಬದುಕಿರ್ತಾರೆ. ನೆಕ್ಸ್ಟ್ ಅವರು 30 ವರ್ಷ ಅವ್ರು ಏನು ಮಾಡ್ತಾರೆ, 30 ವರ್ಷ ಅಂತಂದರೆ ಅವರು ಇದು ಒಣಗಿದ ಎಲೆಗಳಿರ್ತಾವಲ್ಲ, ಒಣಗಿದ ಎಲೆಗಳನ್ನು ಸ್ವೀಕಾರ ಮಾಡಿ ಅವರು ಜೀವಿಸ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಅವರು 40 ವರ್ಷ ಅವ್ರೇನು ಮಾಡ್ತಾರೆ, 40 ವರ್ಷ ಅವರು ಗಾಳಿಯನ್ನೇ ಸೇವಿಸಿ ಅವರು ಜೀವಿಸ್ತಾ ಇರ್ತಾರೆ. ಮತ್ತು 10 ವರ್ಷಗಳು ಅವ್ರು ಏನು ಮಾಡ್ತಾರೆ ಅಂದರೆ, ಗಾಳಿ ಸಹಿತನೂ ತೆಗೆದುಕೊಳ್ಳದೆ ಅವರು ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡ್ತಾರೆ ಭಗವಂತನನ್ನು. ಅವರು ತುಂಬ ಭಕ್ತಿ ಶ್ರದ್ಧೆಯಿಂದ ಈ ರೀತಿ ಎಲ್ಲ ಮಾಡ್ತಾರೆ. ಮಾಡಬೇಕಾದ್ರೆ ಅವಾಗ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಅವಾಗ ಕೇಳ್ತಾರೆ, ಯಾರು?
ಬ್ರಹ್ಮದೇವರು ಬಂದು ಕೇಳ್ತಾರೆ. ಅವಾಗ ನಿನ್ಗೆ ಏನು ಬೇಕು ವರ ಅಂತ ಕೇಳಿದಾಗ ಅವಾಗ ತುಳಸಿ ಮಹಾರಾಣಿ ಹೇಳ್ತಾರೆ, ನಿನಗೆ ಗೊತ್ತಿಲ್ಲಾರದು ಯಾವುದೂ ಇಲ್ಲ ಅಂತಂದು ಹೇಳ್ತಾರೆ. ನಿನಗೆ ಗೊತ್ತಿಲ್ಲಾರದು ಯಾವುದೂ ಇಲ್ಲ ಅಂತಂದು ಬ್ರಹ್ಮದೇವರಿಗೆ ಹೇಳ್ತಾರೆ. ಬ್ರಹ್ಮದೇವರಿಗೆ ಹೇಳಿದಾಗ ಆವಾಗ ನೋಡು, ನಾನು ಭಗವಂತನನ್ನೇ ಪತಿಯನ್ನಾಗಿ ಪಡಬೇಕೆಂದು ವರ ಕೇಳ್ತಾ ಇದ್ದೀನಿ ಅಂತಂದು ಹೇಳ್ತಾರೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಆಯಿತು ನೀನು ಕೇಳ್ತಾ ಇದೀಯ, ನಿನಗಿಂತ ಮುಂಚೆನೂ ಶಂಖಚೂಡ ಆಗಲಿಗೆ ಆತನಿಗೆ ನಾನು ಮಾತು ಕೊಟ್ಟದ್ದಾಗಿದೆ. ಆತನು ನಿನ್ನನ್ನು ಮದುವೆ ಮಾಡ್ಕೊತಾನ. ನೀನು ಮೊದಲು ಆತನನ್ನು ಮದುವೆ ಮಾಡ್ಕೋಬೇಕು, ನಂತರ ನಿನಗೆ ಭಗವಂತ ಆಮೇಲೆ ಮುಂದೆ ನಿಮ್ಗೆ ಸಿಗ್ತಾನೆ, ಆತನನ್ನು ಮಾಡ್ಕೋಬೋದು. ನೀನು ಏನು ಚಿಂತೆ ಮಾಡಬೇಡ ಅಂತಂದು ಹೇಳ್ತಾರೆ. ಆಮೇಲೆ ಆಯಿತು ಅಂತಂತಾರೆ. ಆಮೇಲೆ ಶಂಖಚೂಡನ ಜೊತೆ ಬೃಂದಾದೇವಿದು ಮದುವೆ ನಡೀತದೆ. ಮದುವೆ ಆದಮೇಲೆ ಶಂಖಚೂಡ ಯಾವ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ, ದಿನಕ್ಕೆ ಆತ ಬಲವಂತನಾಗ್ತಾ ಹೋಗ್ತಾನೆ ಶಂಖಚೂಡ. ಬೃಂದಾದೇವಿಯ ಪತಿ ದಿನಕ್ಕೆ ಬಲವಂತನಾಗ್ತಾನೆ. ಆತ ಎಷ್ಟು ಬಲವಂತನಾಗ್ತಾನೆ ಅಂದರೆ, ದೇವತೆಗಳು 3 ಲೋಕಗಳನ್ನು ಆತ ಎಲ್ಲನೂ ವಶಪಡಿಸ್ಕೊತಾನೆ. 3 ಲೋಕಗಳನ್ನು ವಶಪಡಿಸ್ಕೊಂಡು ದೇವತೆಗಳಿಗೆ ಸಹಿತ ಅವ್ರಿಗೂ ಸ್ಥಾನ ಇಲ್ಲಾರ್ದಂಗ ಅವರೆಲ್ಲ ಅಲೆದಾಡ್ತಾ ಇರ್ತಾರೆ ದೇವತೆಗಳು. ಆವಾಗ ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ದೇವತೆಗಳು ಸೇರಿ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಏನು ಮಾಡೋಣ ಅಂತಂದು ನೆಕ್ಸ್ಟ್ ಅವರು ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಕೇಳಿದಾಗ ಶಿವ ಹೇಳ್ತಾರೆ, ನೋಡು, ನಾವು ಈ ರೀತಿ ಒಬ್ಬರನ್ನ ಕಳಿಸೋಣ. ಯಾರನ್ನ ಹತ್ರ? ಶಂಖಚೂಡ ಅಂತ ಒಬ್ಬರನ್ನ ಕಳಿಸಮ್ಮ. ಯಾವುದೇ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಾವು ಮೊದಲು ಒಬ್ಬರನ್ನ ಮಾತಾಡಲಿಕ್ಕೆ ಕಳಿಸ್ತಾರೆ, ಸಂವಾದ. ಆ ರೀತಿ ಒಬ್ಬರ ಪುಷ್ಪದಂತ ಅಂತ ಇರ್ತಾರೆ, ಆ ಪುಷ್ಪದಂತನನ್ನು ಕಳಿಸ್ತಾರೆ. ಹೋಗಿ ನೀನು ಶಂಖಚೂಡನಿಗೆ ಹೇಳು, ಈ ರೀತಿ ಯುದ್ಧ ಮಾಡೋದು ಬೇಡ, ಅದನ್ನು ವಾಪಸ್ ತಗೋ, ಯುದ್ಧ ಮಾಡೋದನ್ನು ಮನಸ್ಸನ್ನು ವಾಪಸ್ ತಗೋ ಅಂತ ಹೇಳಂತಂದು ದೇವತೆಗಳ ಏನು ಸ್ಥಾನದವರಿಗೆ ರಿಟರ್ನ್ ಆಗಿ ಕೊಟ್ಬಿಡಿ ಅಂತಂದು ಹೇಳಿ ಬಾ ಅಂತಂತ ಕಳಿಸ್ತಾರೆ ಶಿವ. ಕೇಳಿದರೆ ಶಂಖಚೂಡ ಹೋಗ್ತಾನೆ. ಶಂಖಚೂಡ ಅಲ್ಲ, ಪುಷ್ಪದಂತ ಹೋಗ್ತಾನೆ. ಪುಷ್ಪದಂತ ಶಂಖಚೂಡನ ಒಂದು ಅರಮನೆಗೆ ಹೋಗ್ತಾನೆ. ಇಷ್ಟು ತುಂಬ ಆಶ್ಚರ್ಯ ಆಗ್ತದೆ ಪುಷ್ಪದಂತನಿಗೆ, ಯಾವ ರೀತಿ ಸುಂದರವಾಗಿದೆ ಇವರ ಅರಮನೆ, ಅದೆಲ್ಲ ನೋಡ್ತಾನೆ. ಅಷ್ಟೆಲ್ಲ ನೋಡ್ತಾ ಹೋದರೆ ಆತನಿಗೆ ಒಂದು ಅವರು ರೆಸ್ಪೆಕ್ಟ್ಲಿಂದನೇ ಪುಷ್ಪದಂತನಿಗೆ ಆಸನವನ್ನು ಕೊಡ್ತಾರೆ. ಆಸನದಲ್ಲಿ ಕೂಡ್ತಾರೆ. ಕೂತ ಮೇಲೆ ಶಂಖಚೂಡ ಕೇಳ್ತಾನೆ, ಏನು ಬಂದಿರೋದು ಅಂತ ಹೇಳಿದಾಗ ಅವಾಗ ಹೇಳ್ತಾನೆ ಪುಷ್ಪದಂತ ಹೇಳ್ತಾನೆ, ನೋಡು, ನೀನೆಲ್ಲ ದೇವತೆಗಳ ಶಿವ ಹೇಳಿದ್ದಾರೆ, ದೇವತೆಗಳ ಒಂದು ಸ್ಥಾನವನ್ನು ಅವರು ಏನನ್ನು ತೆಗೆದುಕೊಂಡಿದೆ ಅದನ್ನೆಲ್ಲ ಮರಳಿ ವಾಪಸ್ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಅಂದಾಗ, ಆಯಿತು, ನೀನು ಹೇಳೋದೆಲ್ಲ ಮುಗೀತಲ್ಲ, ನೀನು ಹೋಗ್ಬಿಡು, ನೆಕ್ಸ್ಟ್ ನಾನು ನಾಳೆ ಬಂದು ಶಿವನಿಗೆ ಭೇಟಿ ಆಗ್ತೀನಿ ಅಂತಂದು ಹೇಳ್ತಾರೆ. ಆವಾಗ ನಗ್ತಾ ಹೇಳ್ತಾರೆ ಅವರು ಶಂಖಚೂಡ. ಆಮೇಲೆ ಪುಷ್ಪದಂತ ವಾಪಸ್ ಬಂದು ಎಲ್ಲ ನಡೆದಿದ್ದೆಲ್ಲನೂ ಶಿವನಿಗೆ ಹೇಳ್ತಾನೆ. ಶಿವ ಆಯಿತು ಅಂತಂದು ಸುಮ್ಮನೆ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತಾರೆ, ಶಂಖಚೂಡ ಎದ್ದ ತಕ್ಷಣವೇ ಅವ್ರೇನು ಮಾಡ್ತಾರೆ, ಅವರು ದೊಡ್ಡ ಭಕ್ತರೇ ಇರ್ತಾರೆ. ಅವ್ರೇನು ಮಾಡ್ತಾರೆ, ಫಸ್ಟ್ ಎದ್ದ ತಕ್ಷಣ ಎಲ್ಲ ಸ್ನಾನ ಅವರೆಲ್ಲ ಮುಗಿಸ್ಕೊಂಡು ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತಾರೆ. ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಶಿವನ ಹತ್ರ ಹೋಗ್ತಾರೆ. ಅವರು ಶಿವನ ಹತ್ರ ಹೋಗಿ ಅಲ್ಲಿ ಶಿವ ಧ್ಯಾನದಲ್ಲಿ ಕುಳಿತಿರ್ತಾರೆ. ಶಿವನಿಗೆ ನಮಸ್ಕಾರ ಮಾಡಿ ಒಂದು ಆಸನದಲ್ಲಿ ಕುಳಿತುಕೊಳ್ತಾರೆ. ಆಮೇಲೆ ಏನಾಗ್ತದೆ ಅಂದರೆ, ಶಿವ ಧ್ಯಾನದಿಂದ ಎದ್ದ ತಕ್ಷಣ ನೋಡ್ತಾರೆ ಶಂಖಚೂಡನಿಗೆ ಹೇಳ್ತಾರೆ, ನೀನು ಎಲ್ಲ ಬಲ್ಲವನಾಗಿದ್ದೀಯಾ ಶಂಖಚೂಡ, ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ದೇವತೆಗಳ ಏನಿದೆ ಅದನ್ನು ಕೊಟ್ಟುಬಿಡು, ಚೆನ್ನಾಗಿರಲ್ಲ. ಈ ರೀತಿ ಈ ಸಲ ನೀನು ಗೆದ್ದಿರ್ಬೋದು, ಇದು ನಡೀತಾನೆ ಬರ್ತಾ ಇದೆ. ನೀನು ಈ ಸಲ 3 ಲೋಕಗಳನ್ನು ಜಯಿಸಿದೀಯಾ, ನೆಕ್ಸ್ಟ್ ಮತ್ತೆ ರಾಕ್ಷಸರು ಜಯಿಸ್ತಾರೆ, ನೆಕ್ಸ್ಟ್ ದೇವತೆಗಳು. ಇದೇ ರೀತಿಯೇ ಆಗ್ತದೆ, ಸರಿಯಲ್ಲ, ಬೇಡ, ನೀನು ಕೊಟ್ಬಿಡು. ಏನಾಯಿತು, ಬಲಿ ಮಹಾರಾಜನ ನೋಡಿದೆಲ್ಲ, ಬಲಿ ಮಹಾರಾಜ ಎಲ್ಲವನ್ನೂ ಗೆದ್ದಿದ್ದ, 3 ಲೋಕಗಳನ್ನು ಎಲ್ಲನೂ ಗೆದ್ದಿದ್ದ. ಆದರೆ ವಾಮನ ಅವತಾರದಲ್ಲಿ ಬಂದು ಭಗವಂತ ಆತನಿಂದ ಎಲ್ಲವನ್ನೂ ಸ್ವೀಕಾರ ಮಾಡಿದ. ಈಗ ಆತ ನೋಡು, ಸುತ್ತಲ ಲೋಕ ಅಲ್ಲಿ ಇದ್ದಾನೆ. ತಿಳ್ಕೊ, ನೀನು ಯುದ್ಧವನ್ನು ಮಾಡಬೇಡ, ಏನಿದೆ ಒಂದು ದೇವತೆಗಳ ಸ್ಥಾನ ಅದನ್ನೆಲ್ಲ ಕೊಟ್ಬಿಡು ಅಂತ ಹೇಳಿದಾಗ ಆವಾಗ ಶಂಖಚೂಡ ಒಪ್ಪಂಗಿಲ್ಲ. ಶಂಖಚೂಡ ಅಂತ ನಾನು ಧರ್ಮದಿಂದ ನಡೀತೀನಿ, ನನ್ನ ಒಂದು ಇದೇ ಧರ್ಮ ನಂದು, ನಾನು ಕ್ಷತ್ರಿಯನು, ನಾನು ಯುದ್ಧ ಮಾಡ್ತೀನಿ, ಯುದ್ಧ ಮಾಡಿ ಏನಾದರೂ ಆಗಲಿ, ನಾನು ಮಾತ್ರ ಎಂದ ಸರಿಯಲ್ಲ, ನಾನು ಯುದ್ಧ ಮಾಡ್ತೀನಿ ಅಂತಂದು ಹೇಳ್ತಾರೆ ಶಂಖಚೂಡ ಶಿವನಿಗೆ. ಆವಾಗ ಶಿವಂತನ ಆಯಿತು ನಿನ್ನ ಇಷ್ಟೇ ಅಂತಂದು ಎಲ್ಲ ಯುದ್ಧಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ದೇವತೆಗಳು, ಗಣೇಶ, ಎಲ್ಲ ಕಾರ್ತಿಕೆ ಎಲ್ಲರೂ ಕಾಳಿ ಮಾತಾ ಸಹಿತ ಯುದ್ಧದಲ್ಲಿ ಪಾಲ್ಗೊಂಡಿರ್ತಾರೆ. ಶಿವ ಎಲ್ಲರೂ ಪಾಲ್ಗೊಂಡಿರ್ತಾರೆ. ಮತ್ತು ಆ ಕಡೆ ರಾಕ್ಷಸರ ಜೊತೆಗೆ ಹಸುರ ಜೊತೆಗೆ ಶಂಖಚೂಡ ಆತನೂ ತಯಾರು ಮಾಡ್ಕೊಂಡಿರ್ತಾನೆ. ಎಲ್ಲ ಘೋರ ಯುದ್ಧ ನಡೀತದೆ, ಎಷ್ಟೋ ವರ್ಷಗಳ ಕಾಲ ನಡೀತದೆ ಇವರು. ಅವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಏನು ಶಂಖಚೂಡ ಇನ್ನೂ ಸಾಯ್ತಾ ಇಲ್ಲ, ಏನಿದು, ಏನು ವಿಶೇಷ, ಏನಿದೆ ಅಂತಂದು ವಿಚಾರ ಮಾಡಿದ್ರೆ ಅವಾಗ ದೇವತೆಗಳು ಎಲ್ಲ ಅವಾಗ ಏನಂತಾರ, ಅವಾಗ ವಿಷ್ಣು ಭಗವಂತ ಹೇಳ್ತಾನೆ, ನೋಡಿ ಇಲ್ಲಿ ಏನದಂದರೆ ಅವರಿಗೆ ಒಂದು
ಒಂದು ಕವಚ ಇದೆ ಇಲ್ಲಿ. ಯಾರು ಕೊಟ್ಟಿರ್ತಾರೆ ಅಂದರೆ ಬ್ರಹ್ಮದೇವರು ಕೊಡ್ತಾರೆ. ಸರ್ವ ಮಾಂಗಲ್ಯ ಕವಚ ಅಂತಂದು ಒಂದು ಕೊಟ್ಟಿರ್ತಾರೆ ಯಾರಿಗೆ, ಶಂಖಚೂಡನಿಗೆ. ಅದು ಹಾಕೊಂಡಿರ್ತಾನೆ. ಅದು ಇರೋ ತನಕ ಅವನಿಗೆ ನಾಶ ಮಾಡೋಕ್ಕಾಗಲ್ಲ ಅಂತ ಮೊದಲು ಆ ಕವಚನನ್ನು ತೆಗಿಬೇಕು ಅಂತಂದು ಹೇಳ್ತಾರೆ. ಆಯಿತು ಅಂತಂದು ಒಂದು ಯುಕ್ತಿಯನ್ನು ಹುಡುಕ್ತಾರೆ. ವಿಷ್ಣು ಭಗವಂತ ಏನು ಮಾಡ್ತಾರೆ, ಒಂದು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗ್ತಾರೆ. ಇಲ್ಲಿ ಶಂಖಚೂಡನ ಮನೆಗೆ ಹೋಗ್ತಾರೆ. ಶಂಖಚೂಡನಿಗೆ ಕೇಳ್ತಾರೆ, ನನಗೆ ದಾನವನ್ನು ಕೊಡು ಅಂತ ಕೇಳ್ತಾರೆ. ಏನು ಬೇಕು ನಿನಗೆ ದಾನ ಅಂತ ಶಂಖಚೂಡ ಕೇಳಿದಾಗ, ನನಗೆ ನಿನ್ನ ಕವಚವನ್ನು ಕೊಡು ಅಂತಂತ ಕೇಳ್ತಾರೆ. ಕವಚವನ್ನು ಕೊಡು ಅಂತಂದಾಗ ಆವಾಗ ಕೊಡ್ತಾನೆ. ಶಂಖಚೂಡ ಕೊಟ್ಬಿಡ್ತಾನೆ ಕವಚ ಕೊಟ್ಟ ತಕ್ಷಣ ಶಂಖಚೂಡನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗ್ತದೆ. ಆಮೇಲೆ ಮತ್ತೆ ಯುದ್ಧ ನಡೀತಾನೆ ಇರ್ತದೆ. ಯುದ್ಧ ನಡೀತಾ ಇರಬೇಕಾದ್ರೆ ಅವರೆಲ್ಲ ಯೋಚನೆ ಮಾಡ್ತಾರೆ, ಏನಿದು ಇಷ್ಟು ಕವಚ ತೆಗೆದ್ರು ಸಹಿತ ಇವನು ಸಾಯ್ತಾ ಇಲ್ಲ, ಏನಿದು ಅಂತ ಕೇಳಿದಾಗ ಅವಾಗ ಭಗವಂತ ವಿಷ್ಣು ಮೂರ್ತಿ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಇದು ತುಳಸಿ ದೇವಿ, ವೃಂದಾದೇವಿ ತುಂಬ ಪತಿವ್ರತೆಯಾದಂಥವಳು. ಆಕೆಯಿಂದ ಆಕೆನ ಗಂಡ ಏನನ್ನು ಸಾಯಿಸೋಕ್ಕೆ ಸಾಧ್ಯವಿಲ್ಲ. ತುಂಬ ಪ್ರತಿಭತೆಯವರು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೊದಲು ನಾವು ಏನಾದರೂ ಒಂದು ಯುಕ್ತಿ, ಇದಕ್ಕೆ ಒಂದು ಉಪಾಯ ಹುಡುಕಬೇಕು ಅಂತಂತ ವಿಷ್ಣುಮೂರ್ತಿ ಹೇಳ್ತಾರೆ. ಅದು ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಶಂಖಚೂಡನ ಒಂದು ವೇಷವನ್ನು ಧರಿಸಿಕೊಂಡು ತುಳಸಿ ಮಹಾರಾಣಿ ಹತ್ರ ಹೋಗ್ತಾರೆ. ಹೋಗಬೇಕಾದ್ರೆ ದಾರಿಯಲ್ಲಿ ಶಂಖಚೂಡನ ಒಂದು ರಾಜ್ಯದಲ್ಲಿ ಎಲ್ಲ ಅಲ್ಲಿ ಜನರೆಲ್ಲ ಏನು ಮಾಡ್ತಾರೆ, ಸಂತೋಷದಿಂದ ಶಂಖಚೂಡನ ವೇಷ ಧರಿಸಿರ್ತಾರಲ್ಲ ವಿಷ್ಣು ಭಗವಂತ, ಅವರೆಲ್ಲರೂ ಸ್ವಾಗತ ಮಾಡ್ತಾರೆ. ನಮ್ಮ ಶಂಖಚೂಡ ಎಲ್ಲವನ್ನು ಗೆದ್ದು ಬಂದಿದ್ದಾನೆ ಅಂತಂದು ಅವರೆಲ್ಲ ಹೂವನ್ನು ಹಾಕ್ತಾ ಸ್ವಾಗತ ಮಾಡ್ತಾರೆ ಎಲ್ಲರೂ. ಇದೆಲ್ಲ ಒಂದು ಮಾಹಿತಿ ತುಳಸಿ ಮಹಾರಾಣಿಗೆ, ವೃಂದಾದೇವಿಗೆ ಮುಟ್ತದೆ. ನೋಡು, ಶಂಖಚೂಡ ಗೆದ್ದು ಬರ್ತಾ ಇದ್ದಾನೆ ಅಂದಾಗ ಅವರು ತುಂಬ ಸಂತೋಷದಿಂದ ಎದ್ದು ಹೊರಗಡೆ ಬರುತ್ತಾರೆ. ಬಂದು ನೋಡ್ತಾರೆ, ಶಂಖಚೂಡ ಬರ್ತಾ ಇರ್ತಾನೆ. ಅವರೆಲ್ಲ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡು ಶಂಖಚೂಡನ ಸ್ವಾಗತ ಮಾಡ್ತಾರೆ. ತುಂಬ ಸಂತೋಷವಾಗಿರ್ತದೆ ವೃಂದಾದೇವಿಗೆ. ಬಂದ ಕೂಡಲೇ ಶಂಖಚೂಡನ ಒಂದು ಪಾದ ಕಮಲಗಳನ್ನು ಅವರು ಅಭಿಷೇಕ ಮಾಡ್ತಾರೆ. ಅದು ಶಂಖಚೂಡ ಇರಲ್ಲ, ಭಗವಂತ ಮಹಾವಿಷ್ಣುನೇ ಇರ್ತಾರೆ. ಆವಾಗ ಆ ಶಂಖಚೂಡನ ಅಂತೇಳಿದ್ರೆ ಅವರು ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡ್ತಾ ಇರಬೇಕಾದ್ರೆ ಆದರೂ ವೃಂದಾದೇವಿ ಕೇಳ್ತಾರೆ, ಏನು ಅಷ್ಟೊಂದು ಶಕ್ತಿಶಾಲಿ ಆದಂಥ ಶಿವ, ಆ ಶಿವನನ್ನು ನೀವು ಯಾವ ರೀತಿಯಿಂದ ಸೋಲಿಸಿದ್ರಿ ಅಂತಂತಂದು ಕೇಳ್ತಾರೆ. ಆವಾಗ ಭಗವಂತ ಹೇಳ್ತಾನೆ, ಹೌದು ಈ ರೀತಿ ಅಂತಂದು ಹೇಳ್ತಾನೆ ಇರ್ತಾರೆ. ಭಗವಂತ ಹೇಳ್ತಾರೆ, ಮಾತನ್ನು ಮರೆಮಾಚಿ ಎಲ್ಲನೂ ಹೇಳ್ತಿರ್ತಾರೆ. ಭಗವಂತ ಆ ರೀತಿ ಮಾಡಿದೆ ನಾನು, ಈ ರೀತಿ ನಾನು ಅವ್ರನ್ನ ಸೋಲಿಸಿದೆ ಅನ್ನೋ ಅಷ್ಟರೊಳಗಾಗಿ ಒಬ್ಬ ಗೂಢಾಚಾರಿ ಓಡೋಡಿ ಬರ್ತಾನೆ. ಗೂಢಾಚಾರಿ ಓಡಿ ಬಂದು ಹೇಳ್ತಾನೆ, ಶಂಖಚೂಡನನ್ನು ಸಾಯಿಸಲಾಗಿದೆ ಅಂತಂದು ಹೇಳಿಬಿಡ್ತಾನೆ ಬಂದು. ಆ ಕ್ಷಣನೇ ತುಳಸಿ ಮಹಾರಾಣಿ, ವೃಂದಾದೇವಿ, ಇಲ್ಲಿ ಯಾರು ನಿಂತಿರೋರು, ಅಲ್ಲಿ ಇವರು ಶಂಖಚೂಡ ತೀರ್ಕೊಂಡು ಇವ್ರು ಯಾರು ಅಂತಂದು ಅವ್ರು ಆಶ್ಚರ್ಯದಿಂದ ಶಂಖಚೂಡನನ್ನು ನೋಡ್ತಾರೆ. ನೋಡಬೇಕಾದ್ರೆ ಭಗವಂತ ಆ ಕ್ಷಣನೆ ತನ್ನ ದಿವ್ಯ ಮಂಗಳ ಸ್ವರೂಪವನ್ನು ತೋರಿಸುತ್ತಾರೆ. ಶಂಖ ಚಕ್ರ ಹಸ್ತ ಇಟ್ಕೊಂಡು ಭಗವಂತ ನಿಂತಿರ್ತಾನೆ, ನೋಡ್ತಾನೆ. ಆವಾಗ ತುಳಸಿ ಮಹಾರಾಣಿಗೆ ತುಂಬ ಕೋಪ ಬರುತ್ತದೆ. ವೃಂದಾದೇವಿಗೆ ಕೋಪ ಬಂದು ಅವ್ರೇನಂತಾರ, ನಾನು ಇಷ್ಟೆಲ್ಲ ಭಕ್ತಿ ಮಾಡಿದೆ, ನಾನು ಇಷ್ಟೆಲ್ಲ ತಪಸ್ಸು ಮಾಡಿದೆ, ಆದರೆ ನೀನು ಈ ರೀತಿ ನನಗೆ ಮೋಸ ಮಾಡ್ತೀಯಾ ಅಂತಂತಂದು ಭಗವಂತನಿಗೆ ಕೇಳ್ತಾರೆ. ಅವರು ಶ್ರೇಷ್ಠ ಭಕ್ತರು, ಅವರ ತಪಸ್ಸು, ಅವರ ಆರಾಧನೆ ಅಷ್ಟಿರ್ತದೆ. ನಮ್ಮಂಥ ಜನಸಾಮಾನ್ಯರಿಗೆ ಕೇಳ್ತಕ್ಕಂಥ ಅವಕಾಶ ಇರಲ್ಲ ಅಂತ ನಾವು ತಿಳ್ಕೊಬೇಕು. ಅವ್ರು ಕೇಳಿದಾಗ ಭಗವಂತ ಅವ್ರು ಏನಂತಾರ, ಅವಾಗ ಭಗವಂತ ಏನು ಅನ್ನಲ್ಲ, ಸುಮ್ಮನೆ ಇರ್ತಾರೆ. ನಿನ್ನ ಮನಸ್ಸು ಕಲ್ಲು, ನೀನು ಕಲ್ಲಾಗು ಅಂತಂದು ಅವರು ಭಗವಂತನಿಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟ ತಕ್ಷಣ ಭಗವಂತ ಹೇಳ್ತಾರೆ, ನೀನು ಶಾಪವನ್ನು ನಾನು ಸ್ವೀಕಾರ ಮಾಡ್ತೀನಿ. ನೀನೀಗ ದುಃಖದಲ್ಲಿದ್ದೀಯಾ, ನಿನಗೆ ಗೊತ್ತಿಲ್ಲ. ಈಗಾಗಲೇ ಶಂಖಚೂಡ ನಿನ್ನ ಪತಿ, ನೀವು ಒಳ್ಳೆಯ ಭಕ್ತರು, ನೀನಾಯಿತು ಶಂಖಚೂಡ ಆಯಿತು, ತುಂಬ ಶ್ರೇಷ್ಠ ಭಕ್ತರು. ಶಂಖಚೂಡ ಹಿಂದಿನ ಒಂದು ಜನ್ಮದಲ್ಲಿ ಶ್ರೀರಾಮ, ಅವನು ನನ್ನ ಒಳ್ಳೆಯ ಭಕ್ತ. ನೀನು ಸಹಿತ ತುಂಬ ಶ್ರೇಷ್ಠ ಭಕ್ತಳು. ನೀವೆಲ್ಲ ಇರಬೇಕಾದದ್ದು ಈ ಭೂಪ್ರಪಂಚದಲ್ಲೆಲ್ಲ, ನೀವು ಇರಬೇಕಾದರೂ ಗೋಲೋಕ ವೃಂದಾವನದಲ್ಲಿ ಅಂತಂದು ಭಗವಂತ ಅವ್ರಿಗೆ ಹೇಳ್ತಾರೆ. ಹೇಳಿ, ನೋಡು, ಈಗಾಗಲೇ ರಥದಲ್ಲಿ ನಿನ್ನ ಶಂಖಚೂಡ ಗೋಲೋಕ ವೃಂದಾವನಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂತಂದು ಹೇಳ್ತಾರೆ. ಅಷ್ಟಾದರೂ ಸಹಿತ ವೃಂದಾದೇವಿಗೆ ಸಿಟ್ಟು ಕಡಿಮೆ ಆಗಿರಲ್ಲ. ಅವ್ರು ಹೇಳ್ತಾರೆ, ಶಾಪ ಕೊಡ್ತಾರೆ. ಭಗವಂತ ಏನಂತಾರೆ, ಭಗವಂತ ಆಯಿತು, ನಾನು ಸ್ವೀಕಾರ ಮಾಡ್ತೀನಿ ನಿನ್ನ ಶಾಪ ಅಂತ ಹೇಳ್ತಾರೆ. ಆಗಿಂದಾಗಲೇ ಆತ್ಮಹತ್ಯೆ ಮಾಡ್ಕೋತಾರೆ ವೃಂದಾದೇವಿ. ಅವಾಗಿಂದ ಅವರ ದೇಹವನ್ನು ಸುಟ್ಟು ಬೂದಿ ಆಗಿಬಿಡ್ತದೆ. ಸುಟ್ಟು ಬೂದಿ ಆದ ತಕ್ಷಣವೇ ಅವರೇನಾಗ್ತಾರೆ, ನದಿ ಆಗಿಬಿಡ್ತಾರೆ, ಗಂಡಕಿ ನದಿ ಆಗ್ತಾರೆ. ಯಾರು, ವೃಂದಾದೇವಿ ಗಂಡಕಿ ನದಿ ಆಗ್ತಾರೆ. ಮತ್ತು ಭಗವಂತ ಶಾಲಿಗ್ರಾಮ ಆಗ್ತಾನೆ. ಭಗವಂತ ವಿಷ್ಣು ಶಾಲಿಗ್ರಾಮ ಆಗ್ತಾರೆ. ಮತ್ತು ತುಳಸಿಯ ಒಂದು ಕೂದಲುಗಳು, ತುಳಸಿಯ ಮಹಾರಾಣಿಯ ಒಂದು, ವೃಂದಾದೇವಿಯ ಒಂದು ಕೂದಲುಗಳು, ಅವು ಏನಾಗ್ತವೆ ಅಂದರೆ ಒಂದು ಸಣ್ಣ ಸಸಿ, ಯಾವುದು ತುಳಸಿ ಸಸಿಯಾಗಿ
ಮಾರ್ಪಾಟಾಗ್ತಾರೆ ಅವರು. ಆ ಗಂಡಕಿ ನದಿಯಲ್ಲಿ ಭಗವಂತ ಶಾಲಿಗ್ರಾಮ ರೂಪದಲ್ಲಿ ಇರ್ತಾನೆ ಮತ್ತು ವೃಂದಾದೇವಿ ಸಣ್ಣ ಸಸಿಯಾಗಿ ಅವರು ಅಲ್ಲಿ ಇರ್ತಾರೆ. ಈ ರೀತಿ ಗಂಡಕಿ ನದಿಯಲ್ಲಿ ಶಾಲಿಗ್ರಾಮ ರೂಪದಲ್ಲಿ ಭಗವಂತ ಇರ್ತಾನೆ ಅಂತಂದು ನಾವು ತಿಳ್ಕೋಬೇಕು. ಮತ್ತು ಈ ಗಂಡಕಿ ನದಿಯಲ್ಲಿ ಅಲ್ಲಿ ಒಂದು ಎಲ್ಲಿ ಮುಕ್ತಿ ಪ್ರದೇಶ ಅಂತ ಇರ್ತದೆ, ಮುಕ್ತಿಧಾಮ ಅಂತ ಒಂದು ಪ್ರದೇಶ. ಅಲ್ಲಿ ಒಂದು ಗೌರಿ ಅಂತಂತಂದು ಒಂದು ಗುಡ್ಡ ಇರ್ತದೆ. ಆ ಗುಡ್ಡದಿಂದ ಯಾವುದೇ ಒಂದು ಕಲ್ಲು ಈ ಗಂಡಕಿ ನದಿಯಲ್ಲಿ ಬಿದ್ದರೆ ಅದು ಶಿಲಾ ಆಗಿಬಿಡ್ತದೆ. ಯಾವುದು ಶಾಲಿಗ್ರಾಮ ಶಿಲಾ ಆಗಿಬಿಡ್ತದೆ. ಆ ರೀತಿ ಇರ್ತದೆ ಅದರ ಮಹಿಮೆಯಲ್ಲಿ. ನಾವು ಈ ರೀತಿಯಾಗಿ ಭಕ್ತಿ ದೇವಿ ತುಳಸಿ ಮಹಾರಾಣಿ ಯಾವ ರೀತಿ ಭಕ್ತಿ ಅವರ ತಪಶ್ಚರ್ಯ ಇದನ್ನೆಲ್ಲ ನಾವು ತಿಳ್ಕೊಬೇಕು. ಇದರಿಂದ ನಾವೇನು ತಿಳ್ಕೊಬೇಕಂತಂದರೆ ಭಗವಂತ ಎಷ್ಟು ಶ್ರೇಷ್ಠನೋ, ಭಕ್ತರನ್ನು ಎಲ್ಲ ರೀತಿಯಿಂದ ನಮ್ಮನ್ನು ಕಾಪಾಡ್ತಾನೆ ಅಂತಂದು ನಾವಿಲ್ಲಿ ತಿಳ್ಕೊಬೇಕು. ತುಳಸಿ ಮಹಾರಾಣಿ ಎಷ್ಟೊಂದು ತಪಸ್ಸು ಮಾಡಿದ್ರು, ಎಷ್ಟೊಂದು ವ್ರತ ಮಾಡಿದರು. ಅವರ ಕಷ್ಟ, ಅವರ ಒಂದು ಎಷ್ಟೊಂದು ತಪಶ್ಚರ್ಯ ನಾವು ತಿಳ್ಕೊಬೇಕು. ನಾವು ಸಹಿತ ಕೃಷ್ಣ ಭಕ್ತಿಯನ್ನು ಚೆನ್ನಾಗಿ ಮಾಡಬೇಕು. ಅವರೆಲ್ಲ ಮಾಡಿದ ಉದ್ದೇಶ ಏನು? ಅವ್ರ ಉದ್ದೇಶ ಏನಿತ್ತು? ತುಳಸಿ ಮಹಾರಾಣಿ ಭಗವಂತನನ್ನು ಪಡೆಯೋದು. ನಾವು ಭಗವಂತನ ಪಡಿಬೇಕಾದ್ರೆ ನೀತಿ ನಿಯಮಗಳು ಎಲ್ಲನೂ ಪಾಲನೆ ಮಾಡಬೇಕು. ಗುರುಗಳ ಒಂದು ಆಜ್ಞೆಯ ಮೇರೆಗೆ ನಾವು ನಡಿಬೇಕು. ಟೆಂಪಲ್ಗೆ ಬಂದಾಗ ಇಲ್ಲೆಲ್ಲ ಗುರುಗಳ ಆಜ್ಞೆಯ ಮೇರೆಗೆ ಮತ್ತು ಹಿರಿಯ ಭಕ್ತರ ಆದೇಶದ ಮೇಲೆ ನಾವು ಸೇವೆಗಳನ್ನು ಮಾಡಬೇಕು. ಮತ್ತು ಒಂದು ಪ್ರಭುಪಾದ ಗುರುಗಳು ಹೇಳಿದ್ರಲ್ಲ, ಏನಂದರೆ ಆ ಹೂಗಳಿಗೆ ಯಾವುದೇ ರೀತಿಯ ದ್ವೇಷ ಇರಲ್ಲ, ಅಸೂಯೆ ಇರಲ್ಲ ಅಂತ ಹೇಳಿದರು ಈ ಶ್ಲೋಕದಲ್ಲಿ. ಆ ಅಸೂಯೆ ರೀತಿ ನಮ್ಮಲ್ಲಿ ಇರಬಾರ್ದು. ಭಕ್ತರ ನಡುವೆ ಅಸೂಯೆ ಇರಬಾರ್ದು. ಯಾಕಂದರೆ ಏನೇ ಒಂದು ಸೇವೆ ಕೊಟ್ಟರು ಅದನ್ನು ನಾವು ತುಂಬ ಪ್ರೀತಿಯಿಂದ ಮಾಡಬೇಕು. ಸೇವೆಯಲ್ಲಿ ನಾವು ಡಿಫ್ರೆನ್ಸ್ ಮಾಡಬಾರ್ದು. ಆ ಸೇವೆ ಈ ಸೇವೆ ಅಂತಂದು ಅನ್ಕೋಬಾರ್ದು. ಭಗವಂತ ಅದೇನು ಸೇವೆ ನಿರ್ಧಾರ ಮಾಡಿದ್ರೂ ಭಗವಂತ ಮತ್ತು ಗುರುವಿನ ನಿರ್ದೇಶನದಲ್ಲಿ ನಡೀತದೆ. ಈ ಜಗತ್ತಿನಲ್ಲಿ ಎಲ್ಲ ಒಂದು ಹೇಳ್ತಾರಲ್ಲ, ಒಂದು ಎಲೆ ಸಹಿತ ಅಳ್ಳಾಡ್ಬೇಕಂದ್ರೂ ಅದು ಭಗವಂತನ ಇಚ್ಛೆ. ಆ ರೀತಿ ನಾವು ಒಂದು ದೊಡ್ಡ ಮನಸ್ಸನ್ನು ಇಟ್ಕೊಂಡು ಭಗವಂತನ ಸೇವೆ, ಗುರುಗಳ ಸೇವೆ ಮಾಡಬೇಕು ಅಂತಂದು ನಾನಲ್ಲಿ ಗುರುಗಳು ಶಾಸ್ತ್ರಗಳೆಲ್ಲ ಹೇಳ್ತವೆ. ಒಬ್ಬ ಮನುಷ್ಯ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ನಡೀತಿರಬೇಕಾದರೆ ಅವನಿಗೆ ಬರ್ತಕ್ಕಂಥ ಯಾವುದೇ ಒಂದು ಗಂಡಾಂತರಗಳೆಲ್ಲವೂ ಹೋಗ್ಬಿಡ್ತವೆ. ಸ್ವಲ್ಪ ಕೃಷ್ಣನ ಸೇವೆ ಮಾಡಿದರೆ ಸಾಕು, ನಮಗೆ ಎಷ್ಟೋ ಗಂಡಾಂತರದಿಂದ ನಾವು ಪಾರಾಗ್ತೀವಿ. ಇದನ್ನು ನಾವು ತುಂಬ ನೆನಪಿನಲ್ಲಿ ಇಟ್ಕೋಬೇಕು. ಮತ್ತು ಈ ಮಾನವ ಜನ್ಮ 84 ಲಕ್ಷ ಜೀವರಾಶಿ ಆದಮೇಲೆ ಬರುತ್ತದೆ. ನಾವು ಇದನ್ನು ಹಾಳು ಮಾಡ್ಕೋಬಾರ್ದು. ಕನಕದಾಸರು ಹೇಳ್ತಾರೆ, ಮಾನವ ಜನ್ಮವು ದೊಡ್ಡದಿದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಕೇಳ್ತಾರೆ. ನೀವೆಲ್ಲ ಕೇಳಿರ್ಬೋದು ಈ ಸಾಂಗು. ಅದು ತುಂಬ ಚೆನ್ನಾಗಿದೆ. ಅದರಿಂದ ನಾವು ತಿಳ್ಕೋಬೇಕು. ನಾವೆಲ್ಲಿ ಗುಡಿಗೆ ಬರ್ತೀವಿ ಅಂತಂದರೆ ಭಗವಂತ ಮತ್ತು ಗುರುವಿನ ಆದೇಶದಿಂದ ಪ್ರವಚನ ಇವನ್ನೆಲ್ಲ ನಾವು ಕೇಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನಾವು ಟೆಂಪಲ್ಗೆ ಬಂದ್ವಿ, ಪ್ರವಚನ ಕೇಳಿದ್ವಿ, ಎಲ್ಲ ಆಯಿತು, ಪೂಜೆ ಆಯಿತು, ಪ್ರಸಾದ ತಿಂದ್ವಿ, ಆಯಿತು, ಮನೆಗೆ ಹೋದ್ವಿ, ಮತ್ತೆ ನಮ್ಮದೇ ಭೌತಿಕ ಯಾಚನೆ, ಭೌತಿಕ ಚಿಂತೆ ಅದರಲ್ಲೇ ತೊಡಗೋದಲ್ಲ. ನೀವೆಲ್ಲ ಹಾಗಂತ ನಾವು ಜೀವನ ಮಾಡಬಾರ್ದು ಅಂತನೂ ಅಲ್ಲ. ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದನ್ನು ನಾವು ಎಲ್ಲ ಭಗವಂತನ ದಯ ಅಂತಂದು ನಾವು ಹೋಗ್ಬೇಕು. ಕಷ್ಟಗಳು ಬರ್ತವೆ, ಇಲ್ಲಂತಲ್ಲ, ಮನಸ್ಸು ನೋಯಿಸ್ತದೆ. ಆದರೂ ಸಹಿತ ನಾವು ಆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತ ನಿನ್ನ ಒಂದು ಕರುಣೆ ಇರಲಿ ನನ್ನ ಮೇಲೆ, ನಾನು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ಬೇಕಂತ ಇದ್ದೀನಿ, ನನ್ನ ಅಡೆತಡೆಗಳನ್ನೆಲ್ಲ ನೀನೇ ನಿವಾರಿಸು ಗುರುದೇವ ಅಂತಂದು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಈ ರೀತಿ ನಾವು ಭಕ್ತಿನಲ್ಲಿ ಮುಂದಕ್ಕೆ ಹೋಗಬೇಕು. ನಾವು ಎಲ್ಲ ಸೇವೆಗಳೇ ಮುಖ್ಯ. ಸೇವೆ ತುಂಬ ಇಂಪಾರ್ಟೆಂಟು. ಸೇವೆ ಮಾಡಿದರೆ ನಿಮಗೆ ಆಗಲೇ ಇಲ್ಲೆಲ್ಲ ಇರ್ತಕ್ಕಂಥ ಭಕ್ತರು ಎಷ್ಟೊಂದು ಚೆನ್ನಾಗಿ ಸೇವೆ ಮಾಡಿರ್ತೀರ. ಆ ಸೇವೆ ಮಾಡಿದ್ರೆ ನಿಮಗೆ ಯಾವ ರೀತಿ ಖುಷಿ ಬರ್ತದೆ ಅಂತ ನಿಮಗೆ ಗೊತ್ತಿರುತ್ತದೆ. ಮತ್ತು ಅದನ್ನು ನೀವು ಇನ್ನೊಬ್ಬರಿಗೂ ಹೇಳ್ಕೋಬೇಕು. ಯಾಕಂದರೆ ಮಾನವ ಜನ್ಮ ತುಂಬ ಶ್ರೇಷ್ಠವಾದದ್ದಂತೂ ಇಲ್ಲಿ ನಾವು ಬಂದು ನಾಯಿ ಬೆಕ್ಕುಗಳಾಗಿ ಜಗಳಾಡೋಕ್ಕೂ ಅಲ್ಲ. ಇದು ಶ್ರೇಷ್ಠವಾದದ್ದು. ಪ್ರಾಣಿಗಳಿಗೆ ಭಗವಂತ ಅವಕ್ಕೆ ಮಾತಾಡೋದು ಕೊಟ್ಟಿಲ್ಲ, ಮನುಷ್ಯನಿಗೆ ಮಾತು ಕೊಟ್ಟಿದ್ದಾನೆ, ಜ್ಞಾನ ತಿಳ್ಕೊಳ್ಳೋದು ಕೊಟ್ಟಿದ್ದಾನೆ. ನಾವು ಜೀವರ ಸ್ವರೂಪವೇ ಕೃಷ್ಣ ನಿತ್ಯ ದಾಸ ಅಂತಂದು ಹೇಳ್ತಾರೆ. ನಾವು ಭಗವಂತನ ನಿತ್ಯ ದಾಸರು, ದಾಸರು. ನಾವು ಇದನ್ನು ತಿಳ್ಕೊಂಡು ನಾವು ನಡಿಬೇಕು. ನಾವು ಯಾವಾಗಲೂ ಏನೇ ಕೆಲಸ ಮಾಡಲಿ, ಏನೇ ಇದ್ರೂ ನಾವು ಭಗವಂತನ ಸೇವೆ ಅಂತಂದು ಭಗವಂತನ ಚಿಂತನೆಯಲ್ಲಿ ನಾವು ಆ ಕೆಲಸಗಳನ್ನು ಮಾಡಬೇಕು. ಅವೆಲ್ಲ ಪರಿಪೂರ್ಣವಾಗ್ತವೆ, ಭಗವಂತನಿಗೆ ಮುಟ್ಟುತ್ತೇವೆ. ಯಾವುದೇ ಸೇವೆಯನ್ನು ಮಾಡಿದ್ರೂ ಸಹಿತ ನಾವು ಕುಕ್ಕಿಂಗ್ ಆಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಹೂಗಳನ್ನು ಕಟ್ಟುವುದಂತಾಗಿರ್ಬೋದು, ಭಗವಂತನ ಡ್ರೆಸ್ಸಿಂಗ್ ಸೇವೆ ಆಗಿರ್ಬೋದು, ಮತ್ತು ಏನೇ ಇರಬೇಕು, ರಂಗೋಲಿ ಸೇವೆ ಆಗಿರ್ಬೋದು, ಮತ್ತು ಪ್ರವಚನ ಕೊಡೋದು, ಮತ್ತು ಏನೇ ಆದ್ರೂ ಅದೆಲ್ಲ ಸೇವೆ ಭಗವಂತನಿಗೆ ಮುಟ್ತದೆ. ಅದು ದೊಡ್ಡ ಸೇವೆ, ಇದು ಅಲ್ಲ ಡ್ಯೂಟಿ ಸೇವೆನೇ ದೊಡ್ಡದು ಅಂತ ಅದೆಲ್ಲ ಭಾವನೆ ಇಟ್ಕೋಬಾರ್ದು. ಎಲ್ಲ ಸೇವೆನೂ ಭಗವಂತನ ಸೇವೆ. ಎಲ್ಲನೂ ನಾವು ಮನಸಾಲಿಂದ ಮಾಡಬೇಕು. ಇದನ್ನು ನಾವೆಲ್ಲರೂ ತಿಳ್ಕೋಬೇಕು, ನಡಿಬೇಕು ಅಂತಂದು ಎಲ್ಲ ಗುರುಗಳೂ ಇದೇ ರೀತಿ ಹೇಳ್ತಾರೆ.
ಅಂತ ನಾನು ಹೇಳ್ತೀನಿ. ಒಂದು ಸಾರಿ ಏನಾಗುತ್ತಂತಂದರೆ ಒಂದು ಇದು ವೈಕುಂಠ ಲೋಕದಲ್ಲಿ ಸರಸ್ವತಿ ದೇವಿ ಮಾತಾ ಅವರಿಗೂ ಮತ್ತು ವೃಂದಾದೇವಿಗೆ ಒಂದು ಸ್ವಲ್ಪ ಸಣ್ಣ ಜಗಳ ಆಗಿರ್ತದೆ. ಸಣ್ಣ ಜಗಳ ಆಗಿರ್ಬೇಕಾದ್ರೆ ವೃಂದಾದೇವಿ ಸಿಟ್ಟಾಗಿ ಬಂದ್ಬಿಡ್ತಾರೆ, ಭೂಲೋಕಕ್ಕೆ ಬಂದ್ಬಿಡ್ತಾರೆ, ವೃಂದಾವನಕ್ಕೆ ಬಂದ್ಬಿಡ್ತಾರೆ. ಕೃಷ್ಣ ಓಡೋಡಿ ಬರ್ತಾರೆ, ಹಿಂದೆ ಓಡೋಡಿ ಬರಬೇಕಾದ್ರೆ ಭಗವಂತ ಕೃಷ್ಣ ಪರಮಾತ್ಮ 1008 ಹೆಸರುಗಳಿಂದ ತುಳಸಿ ಮಹಾರಾಣಿಯನ್ನು ಕರೀತಾರೆ. ಅವರು 1008 ಹೆಸರುಗಳಿಂದ ತುಳಸಿ ಮಹಾರಾಣಿಯನ್ನು ಕರೀತಾರೆ. ಕರಿಬೇಕಾದ್ರೆ ಅವಾಗೇನಾಗ್ತದೆ, ಅದರಲ್ಲಿ ತುಳಸಿ ಮಹಾರಾಣಿ ವೃಂದಾದೇವಿ ಹೋಗಿರ್ತಾರೆ ವೃಂದಾವನದಲ್ಲಿ, ಅವರು ಹೊರಗಡೆ ಬರಲ್ಲ. ಅವಾಗ ಏನು ಮಾಡ್ತಾರೆ ಕೃಷ್ಣ, ಆಮೇಲೆ ಅದರಲ್ಲಿ ಅಷ್ಟು ಪವಿತ್ರವಾದಂಥ ಹೆಸರುಗಳವು. ಆ ಹೆಸರುಗಳಲ್ಲಿ 108 ಹೆಸರುಗಳು ತುಂಬ ಶ್ರೇಷ್ಠವಾದಂಥವು ಇದ್ದಾವೆ. ಮತ್ತು ಅದರಲ್ಲಿ 108ರಲ್ಲಿ ಒಂದು 18 ಹೆಸರುಗಳು ತುಂಬ ಶ್ರೇಷ್ಠವಾದವು. ಆ 18ರಲ್ಲಿ ಇನ್ನೂ 8 ತುಂಬ ಶ್ರೇಷ್ಠವಾದಂಥ ಹೆಸರುಗಳಿವೆ. ಆ ಹೆಸರುಗಳನ್ನು ಯಾರು ಪ್ರತಿನಿತ್ಯ ಅದನ್ನು ನಾಮಸ್ಮರಣೆ ಮಾಡ್ತಾ ಒಂದು ತುಳಸಿ ದಳವನ್ನು ತಗೊಂಡು ಅದನ್ನು ಗಂಧದಲ್ಲಿ ಡಿಪ್ ಮಾಡಬೇಕು, ಗಂಧದಲ್ಲಿ ಎದ್ದಬೇಕು. ಗಂಧದಲ್ಲಿ ಎದ್ದಿ ಆ 8 ಹೆಸರುಗಳನ್ನು ಯಾರು ಚೆನ್ನಾಗಿ ಹೇಳ್ತಾ ಭಕ್ತಿಯಿಂದ ಹೇಳ್ತಾ ಆ ಡಿಪ್ನಲ್ಲಿ ಎದ್ದಿದಂಥ ತುಳಸಿ ದಳವನ್ನು ಭಗವಂತನ ಚರಣ ಕಮಲಗಳಿಗೆ ನಾವು ಅರ್ಪಿಸಿದರೆ ಭಗವಂತ ತುಂಬ ಸಂತೋಷ ಪಡ್ತಾನೆ ಮತ್ತು ಆತನು ಒಂದು ದೊಡ್ಡ ಭಾಗವತನಾಗ್ತಾನೆ ಅಂತಂದು ಹೇಳ್ತಾರೆ, ಮತ್ತು ದೊಡ್ಡ ಭಕ್ತನಾಗ್ತಾನೆ ಅಂತಂತನೂ ಹೇಳ್ತಾರೆ. ಮತ್ತು ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಭಗವಂತ, ಅವರನ್ನು ರಕ್ಷಣೆ ಮಾಡ್ತಾನಂತ ಹೇಳ್ತಾರೆ. ಈ ಒಂದು ಮಹತ್ವವಾದದ್ದು ಇದನ್ನು ನೀವೆಲ್ಲರೂ ಮಾಡ್ಬೋದು. ಮೂರ್ತಿಗೆ ಅಂತ ಏನಿಲ್ಲ, ನಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ ಇದ್ದರೂ ಸಹಿತ ಆ ಫೋಟೋಕ್ಕೆ ನಾವು ಅಥವಾ ಭಗವಂತನ ಪಾದ ಕಮಲಗಳಿಗೆ ಈ ತುಳಸಿ ದಳವನ್ನು ಅರ್ಪಣೆ ಮಾಡಬೇಕು. ಈ ರೀತಿ ಗಂಧಲೇಪಿತವಾದಂಥದ್ದು ಆ 8 ಹೆಸರುಗಳನ್ನು, ಆ 8 ಹೆಸರುಗಳನ್ನು ಹೇಳ್ತೀನಿ. ಯಾವುದಂದರೆ ವೃಂದ, ನಾನು ಒಂದೊಂದು ಹೇಳ್ತೀನಿ, ನೀವು ಹೇಳಬೇಕು. ವೃಂದಾವನಿ, ನಂದಿನಿ, ವಿಶ್ವಪಾವನಿ, ವಿಶ್ವಪೂಜಿತ, ಕೃಷ್ಣಜೀವಿ, ಪುಷ್ಪಸಾರ, ತುಳಸಿ. ಇದೆಲ್ಲ 8 ಹೆಸರುಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಯಾವುದು ಹೇಳ್ರಿ? ತುಳಸಿ. ತುಳಸಿ ಅನ್ನೋದು ತುಂಬ ಶ್ರೇಷ್ಠವಾದ. ಈ 8 ಹೆಸರುಗಳಲ್ಲಿ ತುಳಸಿ ಅಂದರೆ ತುಂಬ ಇಷ್ಟ ಭಗವಂತನಿಗೆ. ಈ ರೀತಿ ನಾವು ತುಳಸಿಯ ಒಂದು ಮಹಿಮೆಯನ್ನು, ಆಕೆಯ ಒಂದು ಜೀವನ ಚರಿತ್ರೆ, ಆಕೆಯ ತಪಶ್ಚರ್ಯ ಇವನ್ನೆಲ್ಲ ನಾವು ಸದಾ ನೆನಪು ಮಾಡ್ಕೊತಿರಬೇಕು. ಇವತ್ತು ನಾವೊಂದು ಕ್ಲಾಸ್ ಕೇಳಿದ್ವಿ, ಆಯಿತು, ಮರ್ತೋಗೋದಲ್ಲ. ಇದನ್ನು ನಾವು ನೆನಪಿಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ನೆನಪು ಮಾಡಿಕೊಡ್ತಾಳೆ ತುಳಸಿ ಮಹಾರಾಣಿ. ತುಳಸಿ ಮಹಾರಾಣಿ ಇಲ್ಲಂದ್ರೆ ನಾವು ಭಕ್ತಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದಿನಾಲೂ ನಾವು ತುಳಸಿ ಭಗವಂತನಿಗೆ ಭೋಗ ಹಚ್ಬೇಕಾದ್ರೆ ತುಳಸಿ ಬೇಕೇ ಬೇಕು. ನಮಗೆ ತುಳಸಿ ಪೂಜೆ ಮಾಡಲೇಬೇಕು ನಾವು ಸತತ, ಹೌದಿಲ್ಲ? ಈ ರೀತಿ ನಮಗೆ ಒಂದು ಒಳ್ಳೆಯ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು, ಪುಣ್ಯವಂತರು, ಇವರೆಲ್ಲ ಎಷ್ಟೊಂದು ಜನ್ಮಗಳಲ್ಲಿ ತಪಸ್ಸು. ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಕೃಷ್ಣನ ಭಕ್ತನಾಗಬೇಕಾದ್ರೆ ಅವತನ ಗುಡಿಗೆ ಬರಬೇಕಂದ್ರೆ ಒಂದು ಗುರುವಿನ ಆಶೀರ್ವಾದ ಇರಬೇಕು, ಒಂದು ಗುರುವಿನ ಕೃಪೆ, ಒಂದು ಭಗವಂತನ ಒಂದು ದಯೆ ಇದ್ದರೆ ಮಾತ್ರ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯ ಅಂತಂತಂದು ಶಾಸ್ತ್ರಗಳು ಹೇಳ್ತವೆ. ಆ ರೀತಿ ನಾವು ತಿಳ್ಕೊಂಡು ಭಕ್ತಿ ಸೇವೆಯಲ್ಲಿ ನಡಿಬೇಕು. ಈ ತುಳಸಿ ಮಹಾರಾಣಿ ಮಹತ್ವ ಎಷ್ಟಿದೆ ಅಂತಂದರೆ, ಒಂದು ಸಾರಿ ಗರ್ಗ ಸಮೇತದಲ್ಲಿ ಹೇಳ್ತಾರೆ, ಗರ್ಗ ಸಮೇತದಲ್ಲಿ ಶ್ರೀಮತಿ ರಾಧಾರಾಣಿ ಯಾರು? ಭಗವಂತನ ಅಂತರಂಗ ಶಕ್ತಿ. ಆ ರಾಧಾರಾಣಿ ಸಹಿತ ಭಗವಂತನ ಸೇವೆಗೋಸ್ಕರ, ಭಗವಂತನನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಅವರು ಸಹಿತ ತುಳಸಿ ಮಹಾರಾಣಿ ಪೂಜೆಯನ್ನು ಮಾಡಿದ್ರು ಅಂತಂದು ಒಂದು ವರ್ಣನೆ ಗರ್ಗ ಸಮಿತಿಯಲ್ಲಿ ಬರುತ್ತದೆ ಅಂತಂದು ತಿಳ್ಕೊಬೇಕು. ಮತ್ತು ನೆಕ್ಸ್ಟು ಚೈತನ್ಯ ಮಹಾಪ್ರಭುಗಳು ಯಾರು? ಸ್ವಯಂ ಕೃಷ್ಣ ಪರಮಾತ್ಮ, ಸ್ವಯಂ ಭಗವಂತ ರಾಧಾರಾಣಿಯ ಭಾವವನ್ನು ಅವರು ತೆಗೆದುಕೊಂಡು ಈ ಭೂಲೋಕಕ್ಕೆ ಬಂದರು, ಹೌದಿಲ್ಲ? ಅವರು ಸಹಿತ ಒಂದ್ಸರಿ ಏನಾಗುತ್ತೆ, ಅವರು ಪೂರಿ ಜಗನ್ನಾಥಗೆ ಹೋದಾಗ ಅಲ್ಲಿ ಸಮುದ್ರದಲ್ಲಿ ಅವರು ಸ್ನಾನ ಮಾಡ್ಲಿಕ್ಕೆ ಹೋಗಿರ್ತಾರೆ. ಬರಬೇಕಾದ್ರೆ ಅವರು ಏನು ಮಾಡ್ತಾರೆ, ಜಲವನ್ನು ತೊಗೊಂಡು ಬರ್ತಾರೆ, ನೀರನ್ನು ತೊಗೊಂಡ್ಬಂದು ತುಳಸಿ ಮಹಾರಾಣಿಗೆ ನೀಡ್ತಾರೆ. ತುಳಸಿ ಮಹಾರಾಣಿ ನೀಡಿ ತುಳಸಿ ಮಹಾರಾಣಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕ್ತಾರೆ. ಅವರು ಈ ರೀತಿ ಅವರ ದಿನನಿತ್ಯದ ಇದು ಒಂದು ನಿತ್ಯ ಸೇವೆ ಆಗಿರ್ತದೆ, ದಿನನಿತ್ಯದ ಒಂದು ಪದ್ಧತಿ. ಆ ರೀತಿ ಅವರು ಎಲ್ಲಿ ವೃಂದಾವನದಲ್ಲಿ ಇರಲಿ, ಅವರು ಪೂರಿ ಜಗನ್ನಾಥ್ನಲ್ಲಿರಲಿ, ಯಾವುದೇ ಪ್ಲೇಸ್ನಲ್ಲಿ ಹೋದರೂ ಸಹಿತ ಅವರು ಪ್ರತಿನಿತ್ಯ ತುಳಸಿ ದೇವಿಗೆ ನೀರು ಕೊಡೋದನ್ನು ಮರೆಯಲ್ಲ, ಪ್ರದಕ್ಷಿಣೆ ಮಾಡೋದನ್ನು ಮರೆಯಲ್ಲ. ಆ ರೀತಿ ತುಳಸಿ ಮಹಾರಾಣಿ ಅಷ್ಟು ತುಂಬ ಶ್ರೇಷ್ಠವಾದವಳು ಅಂತ ನಾವಿಲ್ಲಿ ತಿಳ್ಕೊಬೇಕು ಆಕೆ ಮಹಿಮೆಯನ್ನು. ಮತ್ತು ನೆಕ್ಸ್ಟು ಏನಂದರೆ ಅದ್ವೈತ ಆಚಾರ್ಯರು ಬಗ್ಗೆ ನೀವು ಕೇಳಿರ್ಬೋದು. ಅದ್ವೈತ ಆಚಾರ್ಯರು ಈ ಭೌತಿಕ ಪ್ರಪಂಚದ ಈ ಬದ್ಧಾತ್ಮರ ಬಗ್ಗೆ ತುಂಬ ಕರುಣೆ ಉಳ್ಳವರಾಗಿರ್ತಾರೆ ಅವರು.
ಅವರು ಈ ದುಃಖ ದುಮ್ಮಾನಗಳು ಜನರು ಮಾಡ್ತಕ್ಕಂಥದ್ದನ್ನು ನೋಡಿ ಅವರು ಮನಸ್ಸು ಕರಗ್ತದೆ. ಏನು ಮಾಡಬೇಕು ಇವರನ್ನು ಇವರನ್ನು ಈ ದುಃಖದಿಂದ ಯಾವ ರೀತಿ ನಾವು ಹೊರಗಡೆ ತರಬೇಕು ಅಂತ ಅವರು ತುಂಬ ಚಿಂತನೆ ಮಾಡ್ತಾರೆ. ಭಗವಂತನನ್ನು ಯಾವ ರೀತಿ ಕರೀಲಿ ನಾನು, ಯಾವ ರೀತಿ ಯಾವುದೊಂದು ಮಾತು ಹೇಳಿದರೆ ಭಗವಂತ ಈ ಭೂಲೋಕಕ್ಕೆ ಇಳಿದು ಬರ್ತಾನೆ. ಅವರು ಆ ರೀತಿ ಅಷ್ಟೊಂದು ಚಿಂತನೆ ಮಾಡ್ತಾರೆ. ಚಿಂತೆ ಮಾಡಿ ಅವರು ಏನು ಮಾಡ್ತಾರೆ, ಎಲ್ಲ ಗ್ರಂಥಗಳನ್ನು ಅವರು ಇದು ಮಾಡ್ತಾ ಇರ್ತಾರೆ. ಗ್ರಂಥಗಳಲ್ಲಿ ಎಲ್ಲನೂ ನೋಡ್ತಾ ಇರ್ತಾರೆ, ಯಾವ ರೀತಿ ಒಂದು ನಾನು ಭಗವಂತನ ಕರಿಬೇಕು ಅಂತಂತ ಅವ್ರು ನೋಡ್ತಾರೆ. ಆಮೇಲೆ ಒಂದು ಗೋತಿಮೇಧ ತಂತ್ರ ಅಂತ ಇರುತ್ತದೆ. ಅದು ಒಂದು ಅಲ್ಲಿ ಅದರಲ್ಲಿ ಗೊತ್ತಾಗುತ್ತೆ ಅವರಿಗೆ. ಅವ್ರಿಗೆ ಗೊತ್ತಾಗೋದು ಏನಂತಂದರೆ ಒಂದು ಯಾವುದಂದರೆ ಗಂಗಾಜಲ್ ಮತ್ತು ತುಳಸಿ ದಳಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತಂದು ಅಲ್ಲಿ ಬರೆದಿರ್ತಾರೆ. ಅದನ್ನು ನೋಡಿ ಅದ್ವೈತ ಆಚಾರ್ಯ ಏನು ಮಾಡ್ತಾರೆ, ಶಾಲಿಗ್ರಾಮ್ ಶಿಲೆ ಯಾವುದು, ಸ್ವಯಂ ಭಗವಂತ. ಆ ಶಿಲೆಗೆ ಅವ್ರು ಏನು ಮಾಡ್ತಾರೆ, ಗಂಗಾಜಲದಿಂದ ಮತ್ತು ತುಳಸಿ ದಳಗಳನ್ನು ಏರಿಸ್ತಾರೆ. ತುಳಸಿ ದಳಗಳನ್ನು ಏರಿಸಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಓ ಭಗವಂತ, ನೀನು ಈ ಭೂಮಿಗೆ ಇಳಿದು ಬಾ. ಭಕ್ತರ ಒಂದು ಸಂಕಟ ನೋಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತುಂಬ ಜನ ಕಷ್ಟಪಡ್ತಿರ್ತಾರೆ, ಅವರಿಗೆ ಭಕ್ತಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಬಂದು ಅವರನ್ನು ಕಾಪಾಡು ಅಂತಂತಂದು ಪ್ರಾರ್ಥನೆ ಮಾಡ್ತಾರೆ. ಮಾಡಿದ ತಕ್ಷಣ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಹರೇ ಕೃಷ್ಣ ಹೇಳ್ರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತ ಕೃಷ್ಣ ಪರಮಾತ್ಮ ಸ್ವಯಂ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾರೆ. ಅವರು ಬಂದು ನಮಗೆಲ್ಲರಿಗೂ, ಈ ಬದ್ಧಾತ್ಮರಿಗೆ ಹರಿನಾಮ ಸ್ಮರಣೆಯನ್ನು ಕೊಡ್ತಾರೆ. ಈ ವಿಶ್ವಕ್ಕೆಲ್ಲ, ಈ ಊರು ಆ ಊರು ಅಂತಲ್ಲ, ಇಡೀ ವಿಶ್ವ ಜಗತ್ತಿಗೆ ಅವರು ಹರಿನಾಮ ಸ್ಮರಣೆಯನ್ನು ಕೊಡ್ತಾರೆ. ಯಾಕಂದರೆ ಬದ್ಧಾತ್ಮರು ಅವರು ತುಂಬ ಕೃಪಾಳು. ಯಾಕಂದರೆ ಅವರು ರಾಧಾರಾಣಿಯ ಭಾವ ತೊಗೊಂಡು ಬಂದಿರ್ತಾರೆ. ಅವರ ಬಂದಿದ್ದ ಒಂದು ಉದ್ದೇಶ ಏನಂದರೆ ರಾಧಾರಾಣಿಯ ಭಾವ ನೋಡಬೇಕಾಗಿರ್ತದೆ ಅವರಿಗೆ. ರಾಧಾರಾಣಿಯ ಭಾವದಲ್ಲಿ ಬಂದು ಎಲ್ಲ ಭಕ್ತರಿಗೆ ಅವರು ರಾಧಾರಾಣಿ ಭಾವ ತೆಗೆದುಕೊಂಡು ಅವರು ಏನು ಮಾಡ್ತಾರೆ, ಹರೇ ಕೃಷ್ಣ ಮಂತ್ರವನ್ನು ಎಲ್ಲರಿಗೂ ಹೇಳ್ತಾರೆ. ಅದು ಅವರ ಒಂದು ಉದ್ದೇಶ ಆಗಿರ್ತದೆ. ಭಕ್ತರ ಒಂದು ಕಲ್ಯಾಣಕ್ಕೋಸ್ಕರ ಭಗವಂತ ಭಕ್ತರ ಕರೆಗೆ ಹೋಗೊಟ್ಟು ಬರ್ತಾನೆ ಅಂತಂದು ಇದನ್ನು ನಾವು ತಿಳ್ಕೋಬೇಕು. ಈ ರೀತಿ ತುಳಸಿ ಮಹಾರಾಣಿಯ ಮಹತ್ವ ತುಂಬ ಇದೆ. ಇನ್ನೂ ಎಷ್ಟು ಹೇಳಬೇಕಂದ್ರೂ ಸಾಲಲ್ಲ, ಅಷ್ಟೊಂದು ತುಳಸಿ ಮಹಾರಾಣಿಯ ಒಂದು ಕಥೆಗಳಿವೆ. ಒಂದು ಸಾರಿ ಏನಾಗ್ತದೆ, ಯಾರಂದರೆ ಗೋಪಿಕೆಯರು ಮತ್ತು ರಾಧಾರಾಣಿ ಇವರು ಒಂದು ರಾಸಲೀಲೆ ನಡೀತಾ ಇರ್ತದೆ. ರಾಸಲೀಲೆ ನಡಿಬೇಕಾದ್ರೆ ಕೃಷ್ಣ ಪರಮಾತ್ಮನ ಜೊತೆ ನಡೀತಾ ಇರಬೇಕಾದ್ರೆ ಅಲ್ಲಿ ಏನಾಗುತ್ತಂದರೆ ಅವರಿಗೆಲ್ಲರಿಗೆ ಭಗವಂತ ಕೃಷ್ಣ ಪರಮಾತ್ಮ ಎಲ್ಲ ಗೋಪಿಕರ ಜೊತೆನೂ ಇರ್ತಾನೆ. ಆದರೆ ಗೋಪಿಕಾ ಸ್ತ್ರೀಯರಿಗೆ ಇರ್ತದೆ, ಓ ನನ್ನ ಜೊತೆಗೇ ಕೃಷ್ಣ ಇದ್ದಾನೆ ಅಂತಂತ ಅವರಿಗೆ ಒಂದು ಅಹಂಭಾವ ಬಂದ್ಬಿಡ್ತದೆ. ಅಹಂಭಾವ ಇದ್ದರೆ ಭಗವಂತ ಅದನ್ನು ನೋಡಲಿಕ್ಕೆ ಆಗಲ್ಲ. ಅದು ಭಗವಂತ ಯಾವುದೋ ಒಂದು ರೂಪದಲ್ಲಿ ತೆಗೆದು ಹಾಕಿಬಿಡ್ತಾನೆ. ಅವರು ಏನು ಮಾಡ್ತಾನೆ, ಕಣ್ಮರೆಯಾಗಿಬಿಡ್ತಾನೆ. ಭಗವಂತ ಅಲ್ಲಿಗೆ ಅವ್ರಿಗೆ ಜೊತೆ ರಾಸಲಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ, ಕಣ್ಮರೆಯಾಗಿಬಿಡ್ತಾನೆ. ಅವಾಗ ಎಲ್ಲರೂ ದುಃಖಿತರಾಗ್ತಾರೆ. ಗೋಪಿಕಾ ಅವರೆಲ್ಲರೂ, ರಾಧಾರಾಣಿ ತುಂಬ ದುಃಖದಿಂದ ಅವರೆಲ್ಲ ಅರಣ್ಯದಲ್ಲೆಲ್ಲ ಅಡ್ಡಾಡ್ತಿರ್ತಾರೆ, ನೋಡ್ತಾರೆ, ಕೇಳ್ತಾರೆ. ಎಲ್ಲರಿಗೂ, ಪಕ್ಷಿಗಳಿಗೂ, ಗಿಡಗಳಿಗೂ, ಮರಗಳಿಗೂ, ನದಿಗಳಿಗೂ ಎಲ್ಲರಿಗೂ ಹೇಳ್ತಾರೆ, ನೋಡಿದಿರಾ ಕೃಷ್ಣ ಎಲ್ಲಿದ್ದಾನೆ ಅಂತ ಎಲ್ಲರೂ ಕೇಳ್ತಾರೆ. ದುಃಖಿಸ್ತಾ ಇರ್ತಾರೆ. ಅವ್ರ ಊಟ ತಿಂಡಿ ಯಾವ್ದು ಕಡೆನೂ ಗಮನ ಇರಲ್ಲ, ಕೃಷ್ಣ 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 ಅಂತಲೇ ಇರ್ತಾರೆ. ಆವಾಗ ಆ ರೀತಿ ಇರಬೇಕಾದ್ರೆ ಹೋಗ್ತಾ ಇರಬೇಕಾದ್ರೆ ಲಾಸ್ಟಿಗೆ ಅವರು ಒಂದು ತುಳಸಿ ಗಿಡ ಕಾಣುತ್ತೆ. ಅಲ್ಲಿ ತುಳಸಿ ಮಹಾರಾಣಿಯಲ್ಲಿ ಹೋಗಿ ಅವರ ಪಾದ ಕಮಲಗಳಿಗೆ ಇರುತ್ತಾರೆ. ಅವರು ಕೇಳ್ತಾರೆ, ಅಮ್ಮ ತುಳಸಿ, ನಿನಗೆ ಗೊತ್ತಿರುತ್ತೆ, ನೀನು ಹೇಳು ತುಳಸಿ ಮಹಾರಾಣಿ, ನೀನು ಭಗವಂತನ ಚರಣ ಕಮಲಗಳಲ್ಲಿ ಇರ್ತಕ್ಕಂಥವಳು, ನೀನು ಹೇಳು ಕೃಷ್ಣ ಎಲ್ಲಿದ್ದಾನೆ ಅಂತಂದು ಕೇಳ್ತಾರೆ. ಎಷ್ಟು ಮಹತ್ವ ನೋಡಿ ಈ ತುಳಸಿ ಮಹಾರಾಣಿಯ ಒಂದು ಮಹತ್ವ ನಾವು ಇಲ್ಲಿ ತಿಳ್ಕೋಬೇಕು. ಎಷ್ಟು ಗೋಪಿಕೆಯರ ಬಗ್ಗೆ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಎಷ್ಟೊಂದು ವರ್ಣನೆ ಇದೆ. ಗೋಪಿಕಾ ಸ್ತ್ರೀಯರು, ಅವರ ಪಾದ ಕಮಲಗಳು ತುಂಬ ಶ್ರೇಷ್ಠ. ಆ ಪಾದ ಕಮಲಗಳ ಧೂಳನ್ನು ಭಗವಂತ ಸಹಿತ ಒಂದು ಸಾರಿ ಹಚ್ಕೊಂಡಿರ್ತಾರೆ. ಅಂಥ ಶ್ರೇಷ್ಠ ಗೋಪಿಕಾ ಸ್ತ್ರೀಯರು ಸಹಿತ, ಗೋಪಿಕಾ ಮಾತೆಯರು, ರಾಧಾರಾಣಿ ಸಹಿತ ತುಳಸಿ ಮಹಾರಾಣಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಇದಕ್ಕೆ ಬರ್ತಾರೆ. ನಾವಿದರಿಂದ ತಿಳ್ಕೋಬೇಕು ತುಳಸಿಯ ಮಹಿಮೆಯನ್ನಂತಂದು ನಾವು ತಿಳ್ಕೋಬೇಕು. ಈ ರೀತಿ ತುಳಸಿ ಮಹಾರಾಣಿ ಮಹಾತ್ಮೆ ತುಂಬ ಇದೆ. ಎಷ್ಟು ಕೇಳಿದ್ರೂ ಇನ್ನೂ ಕೇಳಬೇಕು ಅಂತಲೇ ಅನಿಸುತ್ತೆ. ಮತ್ತಿನ್ನೇನು ಹೇಳಬೇಕು ಅಂತಂದರೆ, ತುಳಸಿ ಮಹಾರಾಣಿ, ನಾವು ಸಹಿತ ತುಳಸಿ ಮಹಾರಾಣಿನ ಜೀವನದಲ್ಲಿ ತುಂಬ ಶ್ರೇಷ್ಠ ಅಂತ ತಿಳಿದು ನಡಿಬೇಕು, ಭಕ್ತಿಯಲ್ಲಿ ಹೋಗಬೇಕು. ತುಳಸಿ ಮಹಾರಾಣಿಯ ಒಂದು ದರ್ಶನದಿಂದ ನಮ್ಮೆಲ್ಲ ಪಾಪಗಳು ನಾಶವಾಗ್ತವೆ, ಪ್ರದಕ್ಷಿಣೆ ಹಾಕೋದ್ರಿಂದನೂ ನಾಶವಾಗ್ತವೆ. ಈ ರೀತಿ ನಾವೆಲ್ಲ ತಿಳಿದು ಗುರುಗಳು ಹೇಳಿದ ಪ್ರಕಾರ ನಾವು ಟೆಂಪಲಿಗೆ ಬಂದಾಗ ಗುರುಗಳು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ನಡಿಬೇಕು. ನಾನು ಆಗಲೇ ಹೇಳಿದೆ, ಸೇವೆಗಳಲ್ಲಿ ಡಿಫ್ರೆನ್ಸ್ ಮಾಡಬಾರ್ದು ಮತ್ತು
ಯಾರ ಬಗ್ಗೆನೂ ನಾವು ಭೇದ ಭಾವ ಇಟ್ಕೋಬಾರ್ದು, ಯಾರ ಬಗ್ಗೆನೂ ಅಸೂಯೆ ಇಟ್ಕೋಬಾರ್ದು ಅಂತಂದು ಹೇಳ್ತಾ ಇದ್ದೀನಿ. ಯಾಕಂದರೆ ಅದು ಒಂದೊಂದು ಅಸೂಯೆ ಭಾವನೆ, ಒಂದು ದ್ವೇಷ ಭಾವನೆ ಒಂದು ಇಟ್ಕೊಂಡ್ರೆ ಅದು ನಮಗೆ ಒಂದು ಅದು ಶಾಪ, ನಮಗೆ ಒಂದು ವೈಷ್ಣವ ಅಪರಾಧ ಆಗಿಬಿಡ್ತದೆ. ಭೌತಿಕ ಜನರಿಗೆ ಅದು ಶಾಪ ಆಗ್ತದೆ, ನಮಗೆ ವೈಷ್ಣವರಿಗೆ ಅಪರಾಧ ಮಾಡಬಾರ್ದು ಅಂತಂತ ಹೇಳೋದು. ಇಲ್ಲಿ ಒಂದು ಸಣ್ಣ ಕಥೆ ಇದೆ, ಇನ್ನೊಂದು ಹೇಳ್ತೀನಿ ಕೇಳಿ. ಒಂದ್ಸಲ ಏನಾಗುತ್ತಂದರೆ, ಒಂದು ಊರಲ್ಲಿ ಒಂದು ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಏನು ಮಾಡ್ತಾನಪ್ಪ ಅಂತಂದರೆ, ಬ್ರಾಹ್ಮಣ ದಿನಾಲೂ ನಿತ್ಯ ಕರ್ಮ ಮಾಡ್ತಾ ಇರ್ತಾನೆ, ಪೂಜಾ ಪಾಠ ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ಅವರ ಮನೆ ಎದುರುಗಡೆ ಒಬ್ಬರು ಏನು ಮಾಡ್ತಾರೆ, ಒಬ್ಬರು ಬಾಡಿಗೆಗೆ ಒಬ್ಬರು ವೇಶ್ಯೆ ಬರ್ತಾರೆ. ವೇಶ್ಯೆ ಬಂದ ತಕ್ಷಣ ಇವರು ಏನು ಮಾಡ್ತಾರೆ, ನೋಡ್ತಾರೆ, ಓ ವೇಷನೇ ಬರಬೇಕಾಗಿತ್ತಾ ನಮ್ಮನೆ ಎದುರಿಗೆ ಅಂತಂತ ಅವರು ಬೇಜಾರು ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ದಿನಾಲು ಗಂಟೆ ಬಾರಿಸಿ ಪೂಜಾ ಉದ್ದಿನಕಡ್ಡಿ ಬೆಳಗೋದು ಇದನ್ನೆಲ್ಲ ವೇಶ್ಯ ನೋಡ್ತಾ ಇರ್ತಾರೆ. ಎದುರುಗಡೆ ಮನೆಯಲ್ಲಿಂದ ಅವ್ರು ನೋಡ್ತಾ ಇರ್ತಾರೆ. ಅವ್ರ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ಬಾ ಇವ್ರು ಎಷ್ಟು ಪುಣ್ಯವಂತರಪ್ಪ, ಎಷ್ಟೊಂದು ಪೂಜೆ ಪುನಸ್ಕಾರ ಎಷ್ಟೊಂದು ಚೆನ್ನಾಗಿ ಮಾಡ್ತಾರಲ್ಲ, ಈ ಭಾಗ್ಯ ನನಗಿಲ್ಲ ಅಂತಂದು ವೇಶ್ಯ ಅನ್ಕೊತಾರೆ ಮನಸ್ಸಿನಲ್ಲಿ. ದಿನಾಲು ಇದೇ ರೀತಿ ನಡೀತಿರ್ತದೆ. ಅವರು ಬ್ರಾಹ್ಮಣ ಏನು ಅನ್ಕೊಂತಿರ್ತಾನ, ವೇಶ್ಯೆ ಬಂದರು, ಈ ವೇಶ್ಯೆ ಏನು ಮಾಡ್ತಿರ್ಬೋದು, ಈಗ ಅವ್ರು ಕೆಟ್ಟ ಕೆಲಸಗಳು ಮಾಡ್ತಿರ್ಬೋದು ಒಳಗಡೆ ಅಂತಂದು ಅವ್ರ ವಿಚಾರ ಆ ರೀತಿ ಇರ್ತದೆ. ಅವರ ಭಾವನೆ ಕೆಟ್ಟ ಭಾವನೆಯಿಂದ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಅವರು ವೈಶ್ಯ ಏನು ಮಾಡ್ತಿರ್ತಾರ, ಈ ಬ್ರಾಹ್ಮಣ ಎಷ್ಟು ಪುಣ್ಯ ಮಾಡಿದ್ದಾನೆ, ಈ ಎಷ್ಟೊಂದು ಸೇವೆ ಇವ್ರದ್ದು, ನಾನು ಈ ರೀತಿ ಭಗವಂತನಿಗೆ ಹೂ ಅರ್ಪಿಸೋದಾಗಲಿ ಉದ್ದಿನ ಕಡ್ಡಿ ಗಂಟೆ ಬಾರಿಸಿ ಯಾವಾಗ ಮಾಡ್ತೀನೋ ಯಾವಾಗಿಲ್ಲೋ ನನಗೂ ಸಿಕ್ಕಿಲ್ಲಲ್ಲ ಆ ಭಾಗ್ಯ ಅಂತ ಅವ್ರು ಅನ್ಕೊಳ್ತಾನೆ ಇರ್ತಾರೆ. ಇದೇ ರೀತಿ ನಡೀತಾನೇ ಇರ್ತದೆ ದಿನಾಲು. ಅದಕ್ಕೆ ಏನಾಗ್ತದೆ, ಒಂದ್ಸಾರಿ ಅವರಿಬ್ಬರಿಗೆ ಒಂದು ಸಾವು ಬಂದ್ಬಿಡ್ತದೆ. ಸಾವು ಬಂದ ತಕ್ಷಣ ಸಾವು ಬಂದ ತಕ್ಷಣ ಇವ್ರು ಏನು ಮಾಡ್ತಾರ, ವೇಶ್ಯೆ ಇರ್ತಾರಲ್ಲ, ಅವ್ರಿಗೆ ಯಾರೂ ಇರಲ್ಲ. ಅವರಿಗೆ ಒಯ್ದು ಎಲ್ಲೋ ಒಂದು ಮೂಲೆಯಲ್ಲಿ ಬಿಸಾಕಿ ಬಂದ್ಬಿಡ್ತಾರೆ ಅವ್ರ ದೇಹವನ್ನು ಹೋಗಿ. ಆದರೆ ಈ ಬ್ರಾಹ್ಮಣನಿಗೆ ಎಲ್ಲರೂ ಇರ್ತಾರೆ, ಅವರಿಗೆಲ್ಲ ಏನು ಯಾವ ರೀತಿ ಒಂದು ಸಂಸ್ಕಾರ ಅವ್ರಿಗೆ ಮಾಡ್ತಾರಲ್ಲ, ತಿರ್ಕೊಂಡಾಗ ಅವರೆಲ್ಲ ನೀತಿ ನಿಯಮದ ಪ್ರಕಾರ ಎಲ್ಲರ ಶವ ಸಂಸ್ಕಾರ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಮಾಡಿ ಬರ್ತಾರೆ. ಆದರೆ ವೇಶ್ಯೆಗೆ ಏನೂ ಮಾಡಲ್ಲ, ಅವರೆಲ್ಲೋ ಒಂದು ಮೂಲೆಯಲ್ಲಿ ಹಾಕಿ ಬಂದಿರ್ತಾರೆ. ಆದರೆ ಅವರ ಒಂದು ಯಾರ್ದು ವೇಶ್ಯೆಯ ಒಂದು ದೇಹ, ಒಂದು ಆತ್ಮ ಏನಾಗುತ್ತೆ, ಸ್ವರ್ಗಲೋಕಕ್ಕೆ ಹೋಗ್ಬಿಡ್ತದೆ. ಇವರದು ಒಂದು ಬ್ರಾಹ್ಮಣಂದು ಒಂದು ಆತ್ಮ ನರಕಕ್ಕೆ ಹೋಗ್ಬಿಡ್ತದೆ. ಯಾಕೆ ಅಂತಂದರೆ ಅವರ ಚಿಂತನೆ ಸರಿಗಿರಲ್ಲ. ಯಾಕಂದರೆ ಅವರು ಬ್ರಾಹ್ಮಣ ಯಾವಾಗಲೂ ಕೆಟ್ಟ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಪೂಜಾ ಪಾಠ ಮಾಡ್ತಾ ಇರ್ತಾರೆ, ದೈಹಿಕವಾಗಿ ಮಾಡ್ತಾ ಇರ್ತಾರೆ. ಆದರೆ ಆತ್ಮದಿಂದ ಅವರು ಎಲ್ಲೋ ಹೋಗಿರ್ತದೆ, ಅವ್ರ ಮನಸ್ಸು ಏನೇನೋ ಕೆಟ್ಟ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಆ ರೀತಿ ಅವ್ರೇನೋ ನರಕಕ್ಕೆ ಹೋಗ್ತಾರೆ. ಇದರಿಂದ ಅವರು ವೇಶ್ಯ ಯಾವಾಗಲೂ ಒಳ್ಳೆಯದನ್ನು ವಿಚಾರ ಮಾಡ್ತಿರ್ತಾರೆ. ಅವ್ರು ಪೂಜೆ ಮಾಡಲಿದ್ರುನಾಗಲಿ ಅವರು ಮಾನಸಿಕವಾಗಿ ಅಂದ್ಕೊಳ್ತಾ ಇರ್ತಾರೆ, ಎಷ್ಟೊಂದು ಭಕ್ತಿ ಮಾಡ್ತಾ ಇದ್ದಾರೆ, ನಮಗೂ ಆ ಸಿಕ್ಕರೆ ಚೆನ್ನಾಗಿರ್ತದಲ್ಲ ಅಂತಂದು ಅವ್ರು ಅನ್ಕೊತಾ ಇರ್ತಾರೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಇದರಲ್ಲಿ ನಾವು ತಿಳ್ಕೋಬೇಕು, ನಮ್ಮ ಭಾವನೆ ಚೆನ್ನಾಗಿರಬೇಕು, ನಮ್ಮ ಒಂದು ಮನಸ್ಸು ಶುದ್ಧವಾಗಿರಬೇಕು. ಇದ್ರ ಶುದ್ಧವಾದ ಮನಸ್ಸು ಶುದ್ಧವಾದ ಭಾವನೆ ಯಾವಾಗ ಬರ್ತದ ಅಂತ ಕೇಳ್ಬೋದು. ಯಾವಾಗ ಬರ್ತದ ಶುದ್ಧವಾದ ಭಾವನೆ ಶುದ್ಧವಾದ ಮನಸ್ಸು? ನಾವು ಯಾವಾಗ ಹರಿನಾಮ ಸ್ಮರಣೆ ಮಾಡ್ತೀವಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಒಂದು ಜಪ ತಪ ಎಲ್ಲ ನಮ್ಮ ಚೆನ್ನಾಗಿ ಮಾಡಿ ಅಂದರೆ ನಮಗೆ ಮನಸ್ಸು ಭಗವಂತ ನಮ್ಮ ಇಂದ್ರಿಯಗಳನ್ನು ಶುದ್ಧ ಮಾಡ್ತಾನೆ. ಅವನು ಆತ್ಮರಾಮ, ನಮ್ಮ ಆತ್ಮದಲ್ಲಿ ಕುಳಿತು ನಮ್ಮನ್ನೆಲ್ಲನ ಸ್ವಚ್ಛವನ್ನಾಗಿ ಮಾಡ್ತಾನೆ, ನಮ್ಮ ಹೃದಯವನ್ನು ಸ್ವಚ್ಛ ಮಾಡ್ತಾನೆ. ಯಾವಾಗ ಕನ್ನಡಿ ಮೇಲಿರ್ತಕ್ಕಂಥ ಧೂಳನ್ನು ನಾವು ಒರೆಸಿದ್ರೆ ನಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತಲ್ಲ, ಅದೇ ರೀತಿ ಭಗವಂತ ನಾವು ನಾಮಸ್ಮರಣೆ, ನಾವು ಭಕ್ತಿ ಶ್ರದ್ಧೆಯಿಂದ ದೃಢ ನಿರ್ಧಾರದಿಂದ ಮಾಡ್ತಾ ಇದ್ದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ಭಗವಂತ ತೆಗೆದುಹಾಕ್ತಾನೆ, ಎಲ್ಲ ಕೊಳೆಯನ್ನು ತೆಗೆದುಹಾಕ್ತಾನೆ, ನಮ್ಮ ಶುದ್ಧ ಆತ್ಮರನ್ನಾಗಿ ಮತ್ತು ತನ್ನ ಸೇವೆಯಲ್ಲಿ ನಿರತರನ್ನಾಗಿ ಮಾಡ್ತಾನೆ. ಮತ್ತು ಗುರುಗಳು ಯಾವ ರೀತಿ ಇರ್ತಾರೆ? ಗುರುಗಳು ನಮಗೆ ಈ ಅಂಧಕಾರದ ಒಂದು ಜಗತ್ತಿನಿಂದ ಭಗವಂತನ ಲೋಕಕ್ಕೆ ಇವ್ರನ್ನ ಯಾವ ರೀತಿ ನಾವು ಕರ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಗುರುಗಳು. ನಾವು ಕೇಳದೇ ಇರ್ಬೋದು, ಆದರೂ ಸಹಿತ ಸತತವಾಗಿ ಗುರುಗಳು ನಮ್ಮ ಹಿಂದನೇ ಇರ್ತಾರೆ. ಇವರಿಗೆ ಒಳ್ಳೆಯದನ್ನೇ ಮಾಡಬೇಕು, ಇವರಿಗೆ ದಾರಿ ತೋರಿಸ್ಬೇಕಂದು ಗುರುಗಳು ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ತಿಳ್ಕೋಬೇಕು. ಗುರುಗಳು ಏನು ಮಾಡ್ತಾರೆ ಅಂದರೆ ಅಲೌಕಿಕವಾದಂಥ ಜ್ಞಾನವನ್ನು ಕೊಡಬೇಕಂತ ಇಚ್ಛೆ ಪಡ್ತಾರೆ ಗುರುಗಳು. ಇವರು ದಿನನಿತ್ಯದ ಕೆಲಸಗಳಲ್ಲಿ ಈ ಭೌತಿಕ ಪ್ರಪಂಚದ ಮಾಯನಲ್ಲಿ ಒಳಗಾಗ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ ಅಂತ ತಿಳ್ಕೊಂಡು ಭಗವಂತ ಆ ಗುರುಗಳನ್ನ ಕಳಿಸಿರ್ತಾನೆ. ಗುರುಗಳ ಮುಖಾಂತರ ನಮಗೆ ಜ್ಞಾನ ಸಿಗ್ತದೆ. ಗುರುಗಳಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ನಾವು ಕಡಿಮೆ. ಗುರುಗಳಿಂದ ನಾವು ಈ ಪ್ರವಚನ ಇದೆಲ್ಲಾನು ಭಗವದ್ಗೀತೆ ಭಾಗವತಂ ಇದನ್ನೆಲ್ಲ ಶ್ರವಣ ಮಾಡೋಕ್ಕೆ ಸಾಧ್ಯ ಆಗ್ತದೆ. ವ್ಯಾಸದೇವರು ಇದನ್ನೆಲ್ಲ ಅವರು
ಮಾಡಿದರು. ಅವರು ರಚಿಸಿದಂಥ ಗ್ರಂಥಗಳು, ಭಗವಂತನ ವಾಣಿಯನ್ನು ಅವರು ರಚಿಸಿದರು. ಅದಾದಮೇಲೆ ಪ್ರಭುಪಾದಗಳೆಲ್ಲ ಗ್ರಂಥಗಳನ್ನು ಬರೆದರು, ಎಲ್ಲನೂ ಮಾಡಿದರು. ಅವರೆಲ್ಲ ಮಾಡಿದ್ರು ಯಾವುದಕ್ಕೋಸ್ಕರ? ನಮಗೋಸ್ಕರ. ಬುದ್ಧಿ ಇಲ್ಲದವರು ಏನೇನೋ ಹೇಳ್ತಾರೆ. ಬುದ್ಧಿ ಇಲ್ಲದವ್ರ ಮಾತನ್ನು ನಾವು ಕೇಳಬಾರ್ದು. ಶಾಸ್ತ್ರ, ಸಾಧು ಶಾಸ್ತ್ರ, ಶಾಸ್ತ್ರ ಏನು ಹೇಳ್ತದೆ, ಗುರುಗಳು ಏನು ಹೇಳ್ತಾರೆ, ಪ್ರಮಾಣದ ಒಂದು ಪದ್ಧತಿಯಿಂದ ಅವ್ರು ಹೇಳ್ತಾರೆ. ಪ್ರಮಾಣಬದ್ಧವಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ನಾವು ಓದಬೇಕು, ಅಂಥ ಗುರುಗಳನ್ನು ನಾವು ಪಡಿಬೇಕು ಮತ್ತು ಭಕ್ತಿನಲ್ಲಿ ಮುಂದೆ ಹೋಗಬೇಕು. ಈ ರೀತಿ ನಾವು ತುಳಸಿ ಮಾರಾಣಿ ಬಗ್ಗೆ ತಿಳ್ಕೊಂಡದ್ದಾಯಿತು, ಗುರುಗಳ ಬಗ್ಗೆ, ಭಗವಂತನ ಬಗ್ಗೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದನ್ನ ಒಂದೇ ಅಲ್ಲ, ನಾವು ಇದನ್ನು ಜೀವನದಲ್ಲಿ ಅನ್ವಯಿಸ್ಕೊಳ್ಬೇಕು. ಈ ಒಂದು ಮಂತ್ರದಲ್ಲಿ ನಾವು ಮೇಯ್ನಾಗಿ ತಿಳಿಬೇಕಂದ್ರೆ ಯಾರ ಬಗ್ಗೆನೂ ಅಸೂಯೆಯನ್ನು ಇಟ್ಕೋಬಾರ್ದು ಅಂತಂದು. ಯಾರು ಮುಂದೆ ಹೋಗಲಿ, ಭೌತಿಕ ಪ್ರಪಂಚದಲ್ಲಿ ಆದ್ರೂ ಸಹಿತ ಅಷ್ಟೇ. ಅಂತ ಆಧ್ಯಾತ್ಮಿಕದ ಈ ಒಂದು ಜ್ಞಾನವನ್ನು ಪಡಿತಕ್ಕಂಥ ಭಕ್ತರಾದರೂ ಸಹಿತ ನಾವು ಅಷ್ಟೇ, ಯಾರ ಬಗ್ಗೆನೂ ಅಸೂಯೆ ಇಟ್ಕೋಬಾರ್ದು. ನಾವು ಆ ರೀತಿ ಮುಂದೆ ಹೋಗಬೇಕು. ಯಾವ ರೀತಿ? ಇಲ್ಲಿರ್ತಕ್ಕಂಥ ಸುಗಂಧಭರಿತವಾದಂಥ ಒಂದು ಹೂಗಳು ಯಾವ ರೀತಿ ಅವರ ಮನಸ್ಸಿನ ಭಾವನೆ, ಯಾವ ರೀತಿ ಅವರ ಒಂದು ಪ್ರಜ್ಞೆ ಇತ್ತು ನೋಡಿ. ನೀವೆಲ್ಲ ಕೇಳಿದ್ರಲ್ಲ, ಆ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು. ಆ ಪ್ರಜ್ಞೆ ಇಟ್ಕೊಂಡು ನಾವು ಭಕ್ತಿನಲ್ಲಿ ಮುಂದೆ ಹೋಗಬೇಕು. ತುಳಸಿ ಮಾರಾಣೆ ಸೇವೆ ಮಾಡಬೇಕು. ಪ್ರಭುಪಾದ ಹೇಳಿದ್ರಲ್ಲ, ತುಳಸಿ ಮಾರಾಣೆ ಮಹತ್ವವನ್ನು ಅದನ್ನು ತಿಳ್ಕೊಂಡು ನಡಿಬೇಕು. ಎಲ್ಲರಿಗೂ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳೋದ್ರಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು